ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಫೋರ್ತ್ ಸೆಷನ್. 4ನೇ ಸೆಷನ್ಗೆ ಮತ್ತೊಮ್ಮೆ ತಮಗೆ ಸ್ವಾಗತ. ಇದು ನನ್ನ 2ನೇ ಸೆಷನ್. ಈ 2ನೇ ಸೆಷನ್ನಲ್ಲಿ ನಾವು ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಮುಂದುವರಿಸ್ತಾ ಇದ್ದೀವಿ. ಅದರಲ್ಲಿ ಇವತ್ತಿನ ದಿವಸ ಈ ಸೆಷನ್ನಲ್ಲಿ ನಾವು ಫ್ರ್ಯಾಕ್ಷನ್ಸ್, ರೇಷಿಯೋ ಪ್ರಪೋರ್ಷನ್ಸ್ ಆ್ಯಂಡ್ ಪರ್ಸೆಂಟೇಜ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಭಿನ್ನರಾಶಿಗಳು, ಅನುಪಾತ ಮತ್ತು ಸಮಾನುಪಾತ ಮತ್ತು ಶೇಕಡ ಈ ಕುರಿತಾಗಿ ಚರ್ಚೆಯನ್ನು ಪ್ರಾರಂಭಿಸೋಣ. In this session we are going to discuss about the question analysis. Later I will move to one by one, that is fractions, ratio proportion and percentage. ಇಲ್ಲಿ ಮೊದಲಿಗೆ ಪ್ರಶ್ನೆಗಳು ಯಾವ ಥರ ಬರುತ್ತೆ, ಏನೆಲ್ಲ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಅದನ್ನು ಪ್ರಶ್ನೆಗಳ ವಿಶ್ಲೇಷಣೆ ಅಂತ ಕರಿಬಹುದು. ಅದಾದಮೇಲೆ ಈ ಭಿನ್ನರಾಶಿಗಳ ಬಗ್ಗೆ, ಅನುಪಾತ ಸಮಾನುಪಾತದ ಬಗ್ಗೆ ಮತ್ತು ಶೇಕಡಾ ಕ್ರಮದ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. I think you are all ready right now. In continuation with last class discussion, ಕಳೆದ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಆ ಡಿಸ್ಕಷನ್ ಮೇಲೆ this is a blueprint that I want to bring to the notice to you. ನಿಮಗೆ ನಿಮ್ಮ ಗಮನ ತರಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಇತ್ತೀಚೆಗೆ ಹೊಸ ಸಿಲೆಬಸ್ ಬಂದ ಮೇಲೆ ನಾನು ನಿನ್ನೆ ಕಳೆದ ಸೆಷನಲ್ಲಿ ಹೇಳಿದ್ದೆ ನಿಮಗೆ, ಜೂನ್ 2019 ಮತ್ತು ಡಿಸೆಂಬರ್ 2019ರಲ್ಲಿ ಈ ಥರ ಪ್ರಶ್ನೆ ಪತ್ರಿಕೆಗಳು ಬಂದಿತ್ತು. ಅದು ಬಂದಾದ ಮೇಲೆ ಇದೇ ಹೊಸ್ತು, ಇದೇ ಪ್ರಥಮ ಬಾರಿಗೆ ಕೆಸೆಟ್ಟಲ್ಲಿ ಇದು ಇಂಟ್ರಡ್ಯೂಸ್ ಆಗ್ತಾ ಇದೆ ಈ ಸಿಲೆಬಸ್ ಅಂತ ಹೇಳಿದ್ದೆ. ಈಗ ಫ್ರ್ಯಾಕ್ಷನ್ಸ್ ಮೇಲೆ, ರೇಷಿಯೋ ಪ್ರಪೋರ್ಷನ್ಸ್ ಮೇಲೆ, ಪರ್ಸೆಂಟೇಜ್ ಮೇಲೆ ಒಟ್ಟಾರೆಯಾಗಿ ಮೊದಲು ಹಳೆ ಸಿಲೆಬಸ್ನಲ್ಲಿ ಏನಾಗ್ತಾ ಇತ್ತು, ಇಲ್ಲಿವರೆಗೂ ನಡೆದಂಥ UGC ನೆಟ್ ಮತ್ತು ಕೆಸೆಟ್ ಪರೀಕ್ಷೆಗಳಲ್ಲಿ ಒಟ್ಟಾಗಿ ಪ್ರಶ್ನೆಗಳು ಬರ್ತಾ ಇತ್ತು. ಎಲ್ಲವೂ ಸೇರಿಬಿಟ್ಟು ಅದಕ್ಕೆ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂತ ಕೆಲವು ಭಾಗ ಬರ್ತಾ ಇತ್ತು. 2-3 ಪ್ರಶ್ನೆಗಳು ಇಡಿಯಾಗಿ, ಈಗೇನು ನಾವು ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂತ ಸಪ್ರೇಟಾಗಿ ಏನು ಚರ್ಚೆ ಮಾಡ್ತಾ ಇದ್ದೀವಿ, ಆ ಸಪ್ರೇಟ್ ಚರ್ಚೆಗಿಂತ ಮುಂಚೆ ಅದು ಮೊದಲು ಅಲ್ಲೇ 2-3 ಪ್ರಶ್ನೆಗಳು ಮಾತ್ರ ಬರ್ತಾ ಇತ್ತು. ಈಗ ಪ್ರಶ್ನೆ ಸ್ಪ್ಲಿಟ್ ಆಗ್ತಾ ಇದೆ. 2-3 ಪ್ರಶ್ನೆ ಇದ್ದದ್ದು ಹೆಚ್ಚು ಪ್ರಶ್ನೆಗಳಾಗಿ ಮುಂದುವರಿತಾ ಇದೆ. ಈಗ ಫ್ರ್ಯಾಕ್ಷನ್ಸನ್ನು ನಾವು ಉದಾಹರಣೆಗೆ ತೆಗೆದುಕೊಂಡಾಗ ಇತ್ತೀಚೆಗೆ ಅಂದರೆ ಈಗ 2 ಪರೀಕ್ಷೆಗಳೇನಾಗಿದೆಯಲ್ಲ, 2 ಅಟೆಂಪ್ಟ್ ಏನಾಗಿದೆಯಲ್ಲ, 2 ಅಟೆಂಪ್ಟಲ್ಲಿ ಫ್ರ್ಯಾಕ್ಷನ್ಸ್ ಮೇಲೆ ಪ್ರಶ್ನೆಗಳು ಬಂದಿಲ್ಲ. ಹಾಗಂತೇಳಿ ಬರಬಾರ್ದು ಅಂತ ಇಲ್ಲ. ಈ ಅಟೆಂಪ್ಟಲ್ಲಿ ಬರ್ಬೋದು ಮತ್ತು ಕೆಸೆಟ್ಟಲ್ಲಿ ಇದು ಪ್ರಶ್ನೆ ಬರ್ಬೋದು. ಕೆಸೆಟ್ಟಲ್ಲಿ ಈಗಾಗಲೇ ಹಿಂದೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾನು ಯಾಕೆ ಕೆಸೆಟ್ಟನ್ನು ಮತ್ತೆ ಅದರ ಬ್ಲೂ ಪ್ರಿಂಟನ್ನು ಯಾಕೆ ಚರ್ಚೆ ಮಾಡ್ತಾ ಇಲ್ಲ, ಕ್ವಶನ್ ಯಾಕೆ ಅನಾಲಿಸಿಸ್ ಮಾಡ್ತಾ ಇಲ್ಲ ಅಂದರೆ, ಕಳೆದ ಸೆಷನಲ್ಲಿ ನಾನು ಅದನ್ನು ಚರ್ಚೆ ಮಾಡಿದ್ದೀನಿ. ಹಾಗಾಗಿ ಮತ್ತೆ ಪದೇ ಅದನ್ನೇ ಚರ್ಚೆ ಮಾಡೋದರಲ್ಲಿ ಅರ್ಥ ಇಲ್ಲ ಅಂತ ಅಂದ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ ಜೂನ್ 2019 23/6/2019ಕ್ಕೆ ನಡೆದ ಸೆಕೆಂಡ್ ಶಿಫ್ಟ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಿದೆ ರೇಷಿಯೋ ಪ್ರಪೋರ್ಷನ್ಸ್ ಮೇಲೆ. ಅದಾದಮೇಲೆ ಅದೇ ಜೂನ್ ಅಟೆಂಪ್ಟಲ್ಲಿ ಮತ್ತೆ ಪರ್ಸೆಂಟೇಜ್ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಇಲ್ಲಿ ತಮಗೆ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪರ್ಸೆಂಟೇಜ್ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಡಿಸೆಂಬರ್ನಲ್ಲೇ 3ನೇ ತಾರೀಕು ನಡೆದ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ 3ನೇ ತಾರೀಕು ನಡೆದ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಗಳು ಬಂದಿಲ್ಲ. ಈಗೇನು ನಾನು ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ, ಭಿನ್ನರಾಶಿಗಳು, ಅನುಪಾತ ಸಮಾನುಪಾತ ಮತ್ತು ಶೇಕಡಾ ಕ್ರಮದ ಮೇಲೆ ಏನು ಚರ್ಚೆ ಮಾಡ್ತಾ ಇದ್ದೀನಿ, ಅದರ ಮೇಲೆ ಪ್ರಶ್ನೆಗಳು ಬಂದಿಲ್ಲ. ಕೆಲವೊಂದು ಡೇಟ್ಗೆ, ಅಂದರೆ ನಿಮಗೆಲ್ಲರಿಗೂ ಗೊತ್ತು, 4ನೇ ತಾರೀಕು ಕಳೆದ ಬಾರಿ 2ನೇ ತಾರೀಕಿಗೆ ಪ್ರಾರಂಭ ಆಯಿತು. ಡಿಸೆಂಬರ್ 2ರಿಂದ ಪರೀಕ್ಷೆ, 1 ವಾರಗಳ ಕಾಲ ಪರೀಕ್ಷೆ ಇತ್ತು UGC ನೆಟ್ಟು. ಹಾಗಾಗಿ ನನಗೆ ದೊರೆತಿರ್ತಕ್ಕಂಥ 2 ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿಶ್ಲೇಷಣೆ ಮಾಡಿದ್ದೇನೆ. ತಾವು ಕೂಡ ಇನ್ನೂ ಹಲವು ಪತ್ರಿಕೆಗಳಿರುತ್ತೆ, ಅದನ್ನು ಕೂಡ ತಾವು ವಿಶ್ಲೇಷಣೆ ಮಾಡಬಹುದು. ಒಟ್ಟಾರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಪ್ರಶ್ನೆ ಪತ್ರಿಕೆ ಬದಲಾದ ಮೇಲೆ ಇನ್ನೂ ಅದರ ಮೇಲೆ ಪ್ರಶ್ನೆಗಳು ಹೆಚ್ಚು ಬರ್ತಾ ಇಲ್ಲ, ಬರೋ ಸಾಧ್ಯತೆಗಳು ತುಂಬ ಇದೆ ಅನ್ನೋದನ್ನು ನಾನು ಹೇಳಬೇಕಾಗಿತ್ತು. ಹಾಗಾಗಿ ನಾನು ಈ ಬ್ಲೂ ಪ್ರಿಂಟನ್ನು ತಮಗೆ ತೋರಿಸ್ತಾ ಇದ್ದೀನಿ. ಪ್ರಶ್ನೆಗಳ ಸಾಧ್ಯತೆ ಹೆಚ್ಚಿದೆ. ಕೆಸೆಟ್ನಲ್ಲೂ ಕೂಡ ತುಂಬ ಸರಳವಾಗಿ ಪ್ರಶ್ನೆಗಳು ಬರುತ್ತೆ. ಒಂದು ಅಡ್ವಾಂಟೇಜ್ ಏನಿರುತ್ತೆ ಎಲ್ಲ ಅಭ್ಯರ್ಥಿಗಳಲ್ಲಿ, ಒಂದು ಕಿವಿಮಾತೇನು ಅಂತಂದರೆ, ಪ್ರಥಮ ಬಾರಿಗೆ ಒಂದು ಪಠ್ಯಕ್ರಮವನ್ನು ಅಳವಡಿಸ್ಕೊಂಡು ಅದರ ಮೇಲೆ ಪರೀಕ್ಷೆಗಳನ್ನು ಕೈಗೊಳ್ಳುವಾಗ ಯೂಶ್ವಲಿ ಅಲ್ಲಿ ಸ್ವಲ್ಪ ಕಠಿಣತೆಯ ಮಟ್ಟ, ಏನು ಡಿಫಿಕಲ್ಟಿ ಲೆವೆಲ್ ಅಂತ ಕರಿತೇವೆ, ಅಷ್ಟಾಗಿರಲ್ಲ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾದ ಮಾತು. ಕಾಮನ್ ಆಗಿರತಕ್ಕಂಥದ್ದು ಹೀಗೆ ಇರುತ್ತೆ ಅಂತಲ್ಲ, ಆ ಥರ ಇರಬಹುದು ಅಂತಕ್ಕಂಥ ಒಂದು ಅಪ್ರಾಕ್ಸಿಮೇಟ್ ಗೆಸ್ ಅಂತ ನಾವು ಕರಿಬಹುದು ಅಷ್ಟೇ. ಹೀಗೆ ಈ ಫ್ರ್ಯಾಕ್ಷನ್ಸು, ರೇಷಿಯೋ ಪ್ರಪೋರ್ಷನ್ಸ್ ಮೇಲೆ, ಪರ್ಸೆಂಟೇಜ್ ಮೇಲೆ ಏನೇನು ಪ್ರಶ್ನೆಗಳು ಬರುತ್ತೆ, ಅದಂದ್ರೆ ಏನು, ಆ ಕಲ್ಪನೆ ಏನು, ಅದರ ಮೇಲೆ ಯಾವ ಥರದ ಪ್ರಶ್ನೆಗಳನ್ನು ಡಿಸೈನ್ ಮಾಡ್ಬೋದು, ಹೇಗೆಲ್ಲ ಕೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ಪ್ರಶ್ನೆಗಳನ್ನು ಅಲ್ಲಲ್ಲಲ್ಲಿ ಒಂದೊಂದು ಪ್ರಶ್ನೆಗಳನ್ನು ಕೇಳಿದು ಬಿಟ್ಟರೆ ನೇರವಾದ ಪ್ರಶ್ನೆಗಳಾಗಲಿ, ಇದಕ್ಕೆ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಪ್ರಶ್ನೆಗಳಾಗಲಿ ಬಂದಿಲ್ಲ. ಹಾಗಾಗಿ ಈ 2 ಅಟೆಂಪ್ಟಲ್ಲಿ ಬಂದಿಲ್ಲ. ಕೆಸೆಟ್ಟಲ್ಲಿ ಮೇ ಬಿ ಅರೈವ್
ಹೆಚ್ಚು ಕಡಿಮೆ ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ತಾವೆಲ್ಲ ಸ್ವಲ್ಪ ಗಮನಿಸಬೇಕು ಅಂತಕ್ಕಂಥದ್ದು ನನ್ನ ಕಿವಿ ಮಾತು. ನಂತರ ಈಗ ಫ್ರ್ಯಾಕ್ಷನ್ಸ್, ರೇಷಿಯೋ, ಪ್ರೊಪೋರ್ಷನ್ಸ್, ಪರ್ಸೆಂಟೇಜು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಫ್ರ್ಯಾಕ್ಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಇದಕ್ಕೆ ಭಿನ್ನರಾಶಿಗಳು ಅಂತ ನಾವು ಕರಿತೇವೆ. ಬಹುಶಃ ನನಗೆ ತಿಳಿದ ಹಾಗೆ ಭಿನ್ನರಾಶಿಗಳನ್ನು ನಾವು ಪ್ರಾಥಮಿಕ ಶಾಲಾ ಹಂತದಿಂದನೂ ಕೂಡ ಪ್ರಾರಂಭ ಮಾಡಿದ್ದೇವೆ. 5ನೇ ಕ್ಲಾಸಿಂದ ನಾವು ಭಿನ್ನರಾಶಿಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಭಿನ್ನರಾಶಿಗಳನ್ನು 5ನೇ ತರಗತಿಗೆ ಪ್ರಾರಂಭ ಆಗುತ್ತೆ. 5, 6ನೇ ತರಗತಿಗಳಲ್ಲೇ ಭಿನ್ನರಾಶಿಯ ಕಲ್ಪನೆ, ಭಿನ್ನರಾಶಿ ಹೇಗಿರುತ್ತೆ ಅಲ್ಲಿಂದನೂ ಪ್ರಾರಂಭ ಆದಂಥ ನಮ್ಮ ಜರ್ನಿ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ. ಆಮೇಲೆ ಒಂದು ನೆನಪಿಟ್ಕೊಳ್ಳಿ, ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಇದನ್ನು ಗಣಿತವನ್ನು ಓದಬಾರ್ದು, ನಾವು ಈ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡನ್ನು ಓದಲಿಕ್ಕೆ ಹೋಗಬಾರ್ದು, ಅದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದು ಹೆಚ್ಚು ನೀವು ಬಿಡಿಸಿದ ಹಾಗೆ ಅದು ಸಮಯಕ್ಕೆ ಮಿತಿಗೊಳಿಸಿ ಬಿಡಿಸ್ಬೇಕು. ಈಗ ಬೆಳಗ್ಗೆ ಒಂದು ಪ್ರಾಬ್ಲಮ್ ಚಾಲೂ ಮಾಡಿ ಸಾಯಂಕಾಲವರೆಗೂ ಬಿಡಿಸೋದಲ್ಲ, ಅದನ್ನು ಆ ಪ್ರಾಬ್ಲಮನ್ನು ನಿಗದಿತ ಸಮಯದಲ್ಲಿ ವಿದಿನ್ ಟೈಮ್ ಫ್ರೇಮ್, ಅಂದರೆ ಒಂದು ಪ್ರಶ್ನೆಗೆ 1 ನಿಮಿಷ ಅಂದ್ಕೊಂಡು ನೀವು ಬಿಡಿಸೋದಾದರೆ 1 ನಿಮಿಷದ ಒಳಗಡೆ ಆ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು. ಯಾಕಂದರೆ ಪ್ರಶ್ನೆಗಳ ಎಲ್ಲವೂ ಒಂದೇ ರೀತಿಯಾಗಿರುವಂಥ ಪ್ರಶ್ನೆಗಳು ಬರಲ್ಲ, ಅಂದರೆ ಅಷ್ಟೇ ಸಮಯ ತೆಗೆದುಕೊಳ್ಳುವ ಪ್ರಶ್ನೆಗಳು ಬರಲ್ಲ. ಒಂದು ಬಹಳ ಬೇಗನೆ ಸಾಲ್ವ್ ಆದರೆ ಇನ್ನೊಂದು ಪ್ರಶ್ನೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಇರುತ್ತೆ. ಹಾಗಾಗಿ ಆ ದೃಷ್ಟಿಕೋನದಿಂದ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಟ್ಟಿದ್ದೇ ಆದರೆ ಈ ಒಟ್ಟಾರೆಯಾಗಿ ಘಟಕ ಏನಿದೆ, ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಅಪ್ಟಿಟ್ಯೂಡ್ ಅಂತೇನು 5ನೇ ಘಟಕ ಬರುತ್ತೆ, 5ನೇ ಯೂನಿಟ್ ಬರುತ್ತೆ, 5ನೇ ಮಾಡೆಲ್ ಅಂತ ನೀವು ಕರಿಬಹುದು. 5ನೇ ಮಾಡ್ಯೂಲ್ ಏನು ಬರುತ್ತೆ, ಆ ಮಾಡ್ಯೂಲ್ಗೆ ನೀವು 5 ಪ್ರಶ್ನೆಗಳಿಗೆ ಉತ್ತರಿಸಿ 10 ಅಂಕಗಳನ್ನು ತಾವು ಗಳಿಸಬಹುದು. ಈಗ ಮೊದಲನೇದಾಗಿ ಫ್ರ್ಯಾಕ್ಷನನ್ನು ಪ್ರಾರಂಭ ಮಾಡೋಣ. ಏನು ಫ್ರ್ಯಾಕ್ಷನ್ ಅಂದರೆ ಏನು, ಯಾವ ರೀತಿಯಾಗಿ ಫ್ರ್ಯಾಕ್ಷನನ್ನು ನಾವು ನೋಡಬಹುದು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಈ ಫ್ರ್ಯಾಕ್ಷನಿಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಥೆರಾಟಿಕಲ್ ಕನ್ಸೆಪ್ಟ್ಗಳನ್ನು ನಾವು ನೋಡ್ತಾ ಹೋಗೋಣ. ಇದೆಲ್ಲ ತಮ್ಮ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಡೋಂಟ್ ವರಿ, ನಾವು ಈ ಮಟೀರಿಯಲ್ ಎಲ್ಲವುಗಳನ್ನು ಕೂಡ ನಮ್ಮ ಟೆಲಿಗ್ರಾಮ್ ಲಿಂಕ್ ಏನಿದೆ, ಟೆಲಿಗ್ರಾಮ್ ಚಾನಲ್ ಏನು ಮಾಡಿದ್ದೀವಿ ಅದರಲ್ಲಿ ನಾವು ಇವುಗಳನ್ನೆಲ್ಲ ತಮಗೆ ಅಪ್ಲೋಡ್ ಮಾಡ್ತೇವೆ. ಏನು ಹಾಗಿದ್ರೆ ಈ ಭಿನ್ನರಾಶಿ ಅಂದರೆ ಏನು, ಫ್ರ್ಯಾಕ್ಷನ್ ಅಂದರೆ ಏನು, ಯಾವುದಕ್ಕೆ ನಾವು ಫ್ರ್ಯಾಕ್ಷನ್ ಅಂತ ಕರಿತೇವೆ? ನಿತ್ಯ ಜೀವನದಲ್ಲಿ ನಾವು ಈ ಥರದ ಅಳತೆಗಳನ್ನು ಬಳಸ್ತಾನೆ ಇರ್ತೇವೆ. ಕಾಲು, ಅರ್ಧ, ಹಾಫು, ಮುಕ್ಕಾಲು, ಈ ಥರದ್ದು ನಾವು ಕೇಳ್ತಿರ್ತೇವೆ. ಏನಾದರೂ ಒಂದು ದಿನಸಿ ಅಂಗಡಿಗೆ ಹೋಗ್ಬಿಟ್ಟು ನಾವು ಏನಾದರೂ ತರಲಿಕ್ಕೆ ಹೋದರೆ ½ kg ಕೊಡಿ ಅಂತ ಹೇಳ್ತಿರ್ತೇವೆ. ಸೊ ಕಾಲು, ಅರ್ಧ ಈ ಥರದ ಅಳತೆಗಳನ್ನು ನಾವು ಬಳಸ್ತಾನೆ ಇರ್ತೀವಿ. ಸೊ kg, ಪಾವು kg ಈ ಥರದ್ದು ಅಂತಿರ್ತೀವಲ್ಲ, ಹಾಗೆ ಕಾಲು, ಅರ್ಧ ಈ ಥರ ಹೇಳ್ತಾ ಇರ್ತೀವಿ. ಸೊ ಅದನ್ನು ಒಂದು ಉನ್ನತೀಕರಿಸಿದ ಗಣಿತ ಪ್ರಕ್ರಿಯೆಗಳಲ್ಲಿ ಅದನ್ನು ಪ್ರತಿಬಿಂಬಿಸೋದು. ಹೀಗೆ ಎಲ್ಲ ರೀತಿಯಾಗಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರ ಮೇಲೆ ತುಂಬ ಪ್ರಶ್ನೆಗಳು ಬರ್ತಾ ಇರುತ್ತೆ ಭಿನ್ನರಾಶಿಗಳ ಮೇಲೆ. ಈಗ ನೆಟ್ ಸೆಟ್ನಲ್ಲೂ ಕೂಡ ಇದರ ಮೇಲೆ ಹೆಚ್ಚು ಫೋಕಸ್ ಮಾಡಲಾಗ್ತಾ ಇದೆ. ಹಾಗಾಗಿ ಪ್ರಶ್ನೆಗಳ ಸ್ವರೂಪ ವ್ಯತ್ಯಾಸ ಆಗ್ಬೋದು, ಮಟ್ಟ ವ್ಯತ್ಯಾಸ ಆಗ್ಬೋದು, ಬಟ್ ಪ್ರಶ್ನೆಗಳು ಅದೇ ಮಾದರಿಯಲ್ಲಿ ಮಟ್ಟಗಳಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಂಡು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ನಾವು ಈ ಥಿಯರಿಗಳನ್ನು ನೋಡೋದಾಯಿತು ಅಂತಂದರೆ, ಏನು ಭಿನ್ನರಾಶಿ ಅಂತಂದರೆ, ಒಂದು ವಸ್ತು ಅಥವಾ ಒಂದು ಗುಂಪಿನಲ್ಲಿ ಮಾಡಿದ ಸಮಭಾಗಗಳನ್ನು ಒಂದು ಗುಂಪು, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ ತಮಗೆ. ಇಲ್ಲಿ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಒಟ್ಟು 1, 2, 3, 4 ಭಾಗಗಳನ್ನು ಮಾಡಲಾಗಿದೆ. ಆ 4 ಸಮಭಾಗಗಳನ್ನು ಮಾಡಲಾಗಿದೆ. ಭಾಗಗಳು ಹೇಗಿರುತ್ತೆ ಅಂದರೆ ಸಮಭಾಗಗಳಾಗಿ, ಅಂದರೆ ಒಂದು ವಸ್ತುವನ್ನು ಸಮಭಾಗಗಳಾಗಿ ಮಾಡಿ ಆ ಸಮಭಾಗದಲ್ಲಿ ಆಯ್ದ ಭಾಗವನ್ನು ನಾವು ಗುರುತಿಸುವುದನ್ನು ಅಥವಾ ಅದನ್ನು ನಾವು ನಿರೂಪಿಸುವುದನ್ನು ಭಿನ್ನರಾಶಿಗಳಲ್ಲಿ ನಿರೂಪಿಸ್ತೇವೆ. ಅದಕ್ಕೆ ಭಿನ್ನರಾಶಿ ಅಂತ ನಾವು ಕರಿತೇವೆ. ಉದಾಹರಣೆಗೆ ಇಲ್ಲಿದೆ ನೋಡಿ, ಇಲ್ಲೊಂದು ಚಿತ್ರ ಇದೆ. ಈ ಚಿತ್ರದಲ್ಲಿ 4 ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಆ 4 ಸಮಭಾಗಗಳಲ್ಲಿ ಒಂದನ್ನು ಪರಿಗಣಿಸ್ತೇವೆ ನಾವು, ಅಥವಾ ಆ ಒಂದನ್ನು ಆಯ್ಕೆ ಮಾಡಿಕೊಳ್ತೇವೆ. ನಾವು ಹೀಗೂ ಹೇಳ್ಬೋದು, ಒಂದನ್ನು ಆಯ್ಕೆ ಮಾಡಿಕೊಳ್ತೇವೆ. ಸೊ ಆ ಭಾಗವನ್ನು ನಾವು ಹೇಗೆ ಬರಿಬೇಕು ಅಂದರೆ, ಒಟ್ಟು ಸಮಭಾಗಗಳನ್ನು ಕೆಳಗಡೆ ಬರಿಬೇಕು. ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ಡಿನಾಮಿನೇಟರ್. ವಾಟ್ ಎವರ್ you have selected, I mean how many number of equal parts that you have selected, that itself is represented in the numerator. ಅದನ್ನು ಅಂಶದಲ್ಲಿ ಬರೆಯಲಾಗ್ತದೆ. ಅಂದರೆ ಒಂದು ಭಿನ್ನರಾಶಿಯನ್ನು x/y ರೂಪದಲ್ಲಿ, ಅಂದರೆ ಅಂಶ ಮತ್ತು ಛೇದಗಳ ರೂಪದಲ್ಲಿ ನಾವು ಬರೀಬೇಕಾಗುತ್ತೆ. ಅಂಶಗಳು ಮತ್ತು ಛೇದಗಳ ರೂಪದಲ್ಲಿ ನಾವು ಇದನ್ನು ಬಿಂಬಿಸ್ತೇವೆ. ಇದನ್ನು ಹೇಗೆ ಓದಬೇಕು ಹಾಗಿದ್ರೆ, ಅದೇ 4ನೇ ಒಂದು ಭಾಗ ಅಂತ ಓದೋದು. ಹೇಗೆ? 4ನೇ ಒಂದು ಭಾಗ. ಇದು ಗ್ರಾಂಥಿಕ ಭಾಷೆ. ಆದರೆ ನಾವು ಆಡು ಭಾಷೆಯಲ್ಲಿ ಗಣಿತವನ್ನು ಅಭ್ಯಾಸ ಮಾಡಿಕೊಳ್ಳುವಾಗ ನಾವು ಇದನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ, 1/4 ಅಂಶ ಅಂತ ಕರಿತೀವಿ ನಾವು. 1/4 ಅಂಶ. ಕೆಲವು ಜನ 4ನೇ ಒಂದು ಭಾಗ ಅಂತಲೂ ಕರಿಬೋದು. ಅಂದರೆ ಒಟ್ಟು 4 ಭಾಗಗಳು, ಆ 4 ಭಾಗದಲ್ಲಿ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಪಾರ್ಟ್ ಫ್ರಮ್ 4 parts, I have selected only one part. That equal part, that itself is called as
ಫ್ರ್ಯಾಕ್ಷನ್. ಇದಕ್ಕೆ ನಾವು ಫ್ರ್ಯಾಕ್ಷನ್ ಅಂತ ಕರಿತೇವೆ. ಫ್ರ್ಯಾಕ್ಷನ್ಗಳಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಇದೆಲ್ಲ SSLC ಮಟ್ಟದಲ್ಲೇ ತಾವೆಲ್ಲ ಕಲ್ಕೊಂಡಿರ್ತೀರಿ. 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಬಂದಿದೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಭಿನ್ನರಾಶಿಗಳಲ್ಲಿ 3 ಪ್ರಮುಖವಾದ ಪ್ರಕಾರಗಳನ್ನು ನಾವು ನೋಡ್ತೇವೆ. ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್. ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಈಗಾಗಲೇ ಭಿನ್ನರಾಶಿಗಳನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಫಾರ್ಮ್ನಲ್ಲಿ ಅಂಶ ಮತ್ತು ಛೇದಗಳಲ್ಲಿ ಬರೆದಿರ್ತೇವೆ ಅಂತ ಹೇಳಿದೆ ನಾವು. ಭಿನ್ನರಾಶಿ 1ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಸಮಭಿನ್ನರಾಶಿ ಎನ್ನುವರು. ಸೊ ಭಿನ್ನರಾಶಿ ಇಲ್ಲಿ ಅಂಶವು ಛೇದಕ್ಕಿಂತ ಚಿಕ್ಕದಾಗಿರುತ್ತೆ. ಅಂದ್ರೆ ನೋಡ್ರಿ, ಅಂಶ ಏನಾಗಿರುತ್ತೆ, ಛೇದಕ್ಕಿಂತ ಚಿಕ್ಕದಾಗಿರುತ್ತೆ. ಅಂದರೆ ಛೇದ ದೊಡ್ಡದಾಗಿರುತ್ತೆ. ಛೇದ ಅಂದರೆ ಡಿನಾಮಿನೇಟರ್ ಈಸ್ ಗ್ರೇಟರ್ ದ್ಯಾನ್ ನ್ಯೂಮರೇಟರ್ಗಿಂತ ಡಿನಾಮಿನೇಟರ್ ಗ್ರೇಟರ್ ಆಗಿತ್ತು ಅಂದರೆ ಅದಕ್ಕೆ ನಾವು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೇವೆ. ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ಅಂಶ ದೊಡ್ಡದಾಗಿರುತ್ತೆ, ಛೇದ ಚಿಕ್ಕದಾಗಿರುತ್ತೆ. ಹಿಯರ್ ದ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ಗಿಂತ ನ್ಯೂಮರೇಟರ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ಭಿನ್ನರಾಶಿಯು 1 ಅಂದರೆ ಇಲ್ಲಿ ಹೀಗೂ ಹೇಳ್ಬೋದು, ಭಿನ್ನರಾಶಿಯು 1ಕ್ಕಿಂತ ಹೆಚ್ಚಾಗಿದ್ದರೆ ಅಥವಾ 1ಕ್ಕೆ ಸಮನಾಗಿದ್ದರೆ ಅದನ್ನು ವಿಷಮ ಭಿನ್ನರಾಶಿ ಅಂತಲೂ ಕೂಡ ನಾವು ಇನ್ನೊಂದು ಟರ್ಮಿನಾಲಜಿಯಲ್ಲಿ ಕರಿತೇವೆ. ನೀವು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾಯ್ತು ಅಂದರೆ ಹೀಗೆ ಅರ್ಥ ಮಾಡ್ಕೊಳ್ಬೋದು. 0 ಅಲ್ಲದ ಪೂರ್ಣ ಸಂಖ್ಯೆ ಮತ್ತು ಸಮಭಿನ್ನರಾಶಿಗಳನ್ನು ಒಳಗೊಂಡ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ ನಾವು. ಇಲ್ಲಿ 0 ಇರಬಾರ್ದು, ಬಟ್ ಪೂರ್ಣ ಸಂಖ್ಯೆ ಮತ್ತು ಸಮಭಿನ್ನರಾಶಿ ಇರಬೇಕು. ವಿಷಮ ಭಿನ್ನರಾಶಿ ಇರೋ ಹಾಗಿಲ್ಲ, ಸಮಭಿನ್ನರಾಶಿ ಇರಬೇಕು. ಅಂದರೆ ಸಮಭಿನ್ನರಾಶಿ ಅಂದರೆ ಏನು, ಅಂಶ ಚಿಕ್ಕದು, ಛೇದ ದೊಡ್ಡದಾಗಿರಬೇಕು. ನ್ಯೂಮರೇಟರ್ ಈಸ್ ಸ್ಮಾಲರ್ ಆ್ಯಂಡ್ ಡಿನಾಮಿನೇಟರ್ ಈಸ್ ಗ್ರೇಟರ್. ಡಿನಾಮಿನೇಟರ್ ಗ್ರೇಟರ್ ಆಗಿತ್ತು ಅಂದರೆ ನಾವು ಅದಕ್ಕೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಕರಿತೇವೆ. ಮತ್ತು ಅದರ ಜೊತೆಗೆ ಒಂದು ಪೂರ್ಣ ಸಂಖ್ಯೆ ಇರಬೇಕಾಗುತ್ತೆ, ಒಂದು ನಂಬರ್ ಇರಬೇಕಾಗುತ್ತೆ. ಇದು ಈ ಭಿನ್ನರಾಶಿಗಳ ಒಂದು ಮೂಲ ಕಲ್ಪನೆಗಳು ಅಂತ ಕರಿಬೋದು. ಇದ್ರ ಮೇಲೆ ಹೇಗೆಲ್ಲ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಸ್ವಲ್ಪ ನಾವು ನೋಡೋದಾಯಿತು ಅಂತಂದರೆ ಇಲ್ಲಿ ಒಂದು ಪ್ರಶ್ನೆ ತಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಏನು ಪ್ರಶ್ನೆ? ಭಿನ್ನರಾಶಿಯ ವ್ಯಾಖ್ಯೆ ಇದೆ, ನಾನು ಬರೆದಿದ್ದೇನೆ. ವಸ್ತುಗಳನ್ನು ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಗೊತ್ತಾದ ಸಮಭಾಗ ಆಯ್ಕೆ ಮಾಡಿಕೊಳ್ಳುವುದನ್ನು ಭಿನ್ನರಾಶಿ ಅಂತ ಕರಿತೇವೆ. ಓಕೆ, ಇದು ಅಂಶ ಚಿಕ್ಕದು ದೊಡ್ಡದು 2 ಇದೆ. ಓಕೆ, ಬಿಟ್ಬಿಡಿ. ಈಗ ಇದರ ಮೇಲೆ ಬರುವಂಥ ಸಮಸ್ಯೆಗಳನ್ನು ನಾವು ನೋಡೋಣ. ಒಂದು ಲೋಹದ ಪಟ್ಟಿಯ ಉದ್ದ 3.34 ಸೆಂಟಿಮೀಟರ್. ಅದರ 1.12 ಸೆಂಟಿಮೀಟರ್ ಕತ್ತರಿಸಿ ತೆಗೆದರೆ ಉಳಿದ ಲೋಹದ ಪಟ್ಟಿ ಎಷ್ಟು? ಉಳಿದ ಲೋಹದ ಪಟ್ಟಿ ಅಂದರೆ ಒಂದು ಮೆಟಲ್ ಸ್ಟ್ರಿಪ್ ಇದೆ, ಅದರ ಉದ್ದ ಕೊಟ್ಟಿದ್ದಾನೆ. ಅದರ ಉದ್ದಕ್ಕೆ ಆ ಉದ್ದದಲ್ಲಿ ಎಷ್ಟು ಭಾಗ ಕಟ್ ಮಾಡಿದರೆ ಉಳಿದ ಭಾಗ ಎಷ್ಟು ಅಂತ ಕೇಳಿದಾನೆ ಅವನು. ಹೀಗಿದ್ದಾಗ ನಾವು ಏನು ಮಾಡಬೇಕು? ಅಲ್ಲಿ ಇಡಿಯಾದ ಉದ್ದ ಭಾಗದಲ್ಲಿ ಇದನ್ನು ನಾವು ಯಾವ ಭಾಗ ಕತ್ತರಿಸ್ತೀವಲ್ಲ, ಮೆಟಲ್ನ ಕಟ್ ಮಾಡ್ತೀವಲ್ಲ, ಈಗ ಒಂದು ಸ್ಟ್ರಿಪ್ ಮೆಟಲ್ ಇದೆ, ಆ ಮೆಟಲ್ನ ಉದ್ದ ಕೊಟ್ಟಿದ್ದಾನೆ, ಆ ಉದ್ದದಲ್ಲಿ ನಾವು ಎಷ್ಟು ಕಟ್ ಮಾಡ್ತೀವಲ್ಲ, ಸೊ ಆ ಭಾಗ ಮೈನಸ್ ಮಾಡಬೇಕಂದ್ರೆ ಇದು ಸಬ್ಸ್ಟ್ರಾಕ್ಷನ್ ಆಫ್ ಫ್ರ್ಯಾಕ್ಷನ್ಸ್. ಇದು ಅಂದರೆ ಭಿನ್ನರಾಶಿಗಳ ವ್ಯವಕಲನ ಕ್ರಿಯೆ. ನಮಗೆ ಸಿಂಪಲ್ ಆದ ಕ್ರಿಯೆ ಆದರೂ ಕೂಡ ಪರೀಕ್ಷೆಗಳಲ್ಲಿ ಈ ಥರದ ಪ್ರಶ್ನೆಗಳು ಬಂದಾಗ ಕಕ್ಕಾಬಿಕ್ಕಿ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಅದನ್ನು ಸೊಲ್ಯೂಷನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡೋಣ. ಇಲ್ಲಿ 3.34 ಮೈನಸ್ 1.12 ಇದೆ. ಇದನ್ನು ನಾವು ಹೇಗೆ ಪರಿವರ್ತಿಸಬೇಕು ಅಂತಂದರೆ 4 × 3, 4 3 12, 12 ಪ್ಲಸ್ 3 15, 15 ಭಾಗಲೇ 4 ಆಯಿತು, ಮೈನಸ್ 2 1 2 2 1 3 ಅಂದರೆ 3/2 ಆಯಿತು. ಈಗ 2 ಭಿನ್ನರಾಶಿಗಳು ಸಿಕ್ಕಾಗಾಯಿತು. 2 ಭಿನ್ನರಾಶಿಗಳ ವ್ಯವಕಲನ ಕ್ರಿಯೆಯನ್ನು ಮಾಡಬೇಕಾಗುತ್ತೆ. ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕಾಗಿತ್ತು ಅಂತಂದರೆ ಛೇದಗಳು ಅಸಮವಿದ್ದಾಗ, ಅಂದರೆ ಡಿನಾಮಿನೇಟರ್ ಈಸ್ ನಾಟ್ ಈಕ್ವಲ್, ಹೆನ್ಸ್ ವಿ ಹ್ಯಾವ್ ಟು ಟೇಕ್ ಎಲ್ ಸಿ ಎಮ್. ಅದರದ್ದು LCM ತೊಗೋಬೇಕಾಗತ್ತೆ. LCM ತೊಗೊಂಡಾಗ 4 1 ಅಂದರೆ 15 ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಸಾಲ್ವ್ ಮಾಡಿದ್ದಿದೆ. ಇಲ್ಲಿ 2 2 4, ಸೊ 3 2 6, 15 ಮೈನಸ್ 6 ಭಾಗಲೇ 4, 15ರಲ್ಲಿ 6 ಹೋಯಿತು ಅಂದರೆ 9 ಬರುತ್ತೆ. ಸೊ ಇದು 4 ಆಗುತ್ತೆ. ಹಾಗಾಗಿ 2.14 ಇಲ್ಲಿ ಉತ್ತರ ಆಗುತ್ತೆ, ಸೆಂಟಿಮೀಟರ್ನಲ್ಲಿ ಸಿಗುತ್ತೆ. ಅಂದರೆ ಉಳಿದ ಭಾಗ ಎಷ್ಟು ಅಂತಕ್ಕಂಥದ್ದು, ಉಳಿದ ಭಾಗ ನಾವು ಈ ರೀತಿಯಾಗಿ ಉಳಿದ ಭಾಗವನ್ನು ನಾವು ಪತ್ತೆ ಹಚ್ಚಬಹುದು. ಅಂದರೆ ಇಡಿಯಾಗಿರುವಂಥ ಒಂದು ಲೋಹದ ಪಟ್ಟಿ ಇಷ್ಟು ಕಟ್ ಮಾಡಿದರೆ ಎಷ್ಟು ಉಳಿತು ಅಂಥೇಳಿ 2.14 ಭಾಗ ಉಳಿತು, ಅಥವಾ 9/4 ಅಥವಾ 9/4 ಭಾಗ ಉಳಿತು ಅಂತ ಹೇಳ್ಬೋದು. ಆ ಆಪ್ಷನ್ಗಳನ್ನು ಕೊಟ್ಟಿರ್ತಾನೆ. ಆಪ್ಷನ್ಗಳು ಯಾವ ರೂಪದಲ್ಲಿರುತ್ತೆ ಆ ರೂಪಕ್ಕೆ ಅದನ್ನು ಮತ್ತೆ ಸರಳೀಕರಣಗೊಳಿಸಬೇಕಾಗುತ್ತೆ. ಸೊ ಇದೊಂದು ಎಕ್ಸಾಂಪಲರ್ ಅಷ್ಟೇ. ಇದು ಬಹಳ ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್.
ಇಲ್ಲಿ ಮತ್ತೊಂದು ಪ್ರಶ್ನೆ ತಮ್ಮ ಎದುರುಗಡೆ ಬರ್ತಾ ಇದೆ. ಗುಣಾಕಾರ ಅಂದರೆ ಭಿನ್ನರಾಶಿಗಳ ಗುಣಾಕಾರ ಭಾಗಾಕಾರ. ಇಟ್ಸ್ ನಾಟ್ ಪಾಸಿಬಲ್ ಮೀ ಟು ಕವರ್ ಆಲ್ ದ ಥೆರಾಟಿಕಲ್ ಕನ್ಸೆಪ್ಟ್ಸ್ನ, ಎಲ್ಲ ಅಂಶಗಳನ್ನು ಕವರ್ ಮಾಡಲಿಕ್ಕೆ ಆಗಲ್ಲ. ಏನು ಸಾಧ್ಯನೋ ಆ ಅಂಶಗಳನ್ನು ನಾನು ಇಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ಕಾರು ನಿಲುಗಡೆ ಸ್ಥಳವೊಂದರಲ್ಲಿ 60 ಕಾರುಗಳು ನಿಲ್ಲಲು ಸ್ಥಳಾವಕಾಶ ಇದೆ. ಒಂದು ಕಾರ್ ಪಾರ್ಕಿಂಗ್ ಇದೆ. ದೆರ್ ಇಸ್ ಎ ಕಾರ್ ಪಾರ್ಕಿಂಗ್ ಸ್ಪೇಸ್ ವೇರ್ ದೆರ್ ಇಸ್ ಎ ಸ್ಪೇಸ್ ಫಾರ್ 60 ಕಾರ್ಸ್. ಅಂದರೆ 60 ಕಾರ್ ನಿಂತ್ಕೊಳ್ಳುವಷ್ಟು ಜಾಗ ಐತಿ. ಅದರಲ್ಲಿ 5/12 5/12 ಭಾಗ ಕಾರುಗಳು ನಿಂತಿದ್ದರೆ ಅಲ್ಲಿ ನಿಲ್ಲುವ ಕಾರುಗಳ ಸಂಖ್ಯೆ ಎಷ್ಟು ಅಂತ. ಒಟ್ಟಾರೆಯಾಗಿ ಇಷ್ಟು ಭಾಗ ಇದೆ, ಆ ಭಾಗದಲ್ಲಿ ಇಷ್ಟು ಕಾರುಗಳು ನಿಂತ್ಕೊಂಡ್ರೆ ಅಲ್ಲಿ ಎಷ್ಟು ಕಾರುಗಳು ನಿಲ್ಬಹುದು, ಅಷ್ಟು ಪರ್ಸೆಂಟೇಜ್ ಅಥವಾ ಅಷ್ಟು ಭಾಗ ನಿಂತ್ಕೊಂಡ್ರೆ 5/12 ಭಾಗ ನಿಂತ್ಕೊಂಡ್ರೆ ಎಷ್ಟು ಕಾರುಗಳು ನಿಂತ್ಕೋಬೋದು ಅಂತಕ್ಕಂಥದ್ದು ಪ್ರಶ್ನೆ. 60 × 5/12 ದಟ್ ಈಸ್ 12 1 12 5 5 5 25. ಅಂದರೆ 25 ಕಾರುಗಳು ನಿಂತ್ಕೊಳ್ಳಿಕ್ಕೆ ಅಲ್ಲಿ ಜಾಗ ಇದೆ. ತುಂಬ ಸಿಂಪಲ್ ಪ್ರಶ್ನೆ, ಆದರೂ ಕೂಡ ನಮಗೆ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಈ ಥರದ ಪ್ರಶ್ನೆಗಳಿಗೆ ಉತ್ತರಗಳು ಹೊಳೆಯೋದು ಕಷ್ಟ. ತುಂಬ ಜನರಿಗೆ ಮ್ಯಾಥಮೆಟಿಕ್ಸು, ಈ ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂದ್ರೆ ಭಯ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಥರದ ಪ್ರಶ್ನೆಗಳನ್ನು ನಾವು ನೋಡಿಕೊಂಡಾಗ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ನಾವೇ ಅಂತಕ್ಕಂಥ ಭಾವನೆ ಇರುತ್ತೆ. ದಯವಿಟ್ಟು ಈ ಎಂಗ್ಸೈಟಿಯಿಂದ ಹೊರಗೆ ಬನ್ನಿ. ಹಾಗೇನಿಲ್ಲ, ಪ್ರಾಕ್ಟೀಸ್. ಇದಕ್ಕೆ ಮತ್ತೆ ಬೇರೆ ಮಾರ್ಗಗಳಿಲ್ಲ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಹಾಗಾಗಿ ಅಲ್ಲಿ ನಿಂತಿರುವ ಕಾರುಗಳು 25 ಕಾರುಗಳು ಅಂತ ನಾವು ಹೇಳಬಹುದು. ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲೊಂದು ಪ್ರಶ್ನೆ ಬರ್ತಾ ಇದೆ ನಮ್ಮ ಎದುರುಗಡೆ. ಮುಂದಿನ ಪ್ರಶ್ನೆ, ರೈತನೊಬ್ಬ ತನ್ನ ಜಮೀನಿನ 3/12 ಭಾಗದಲ್ಲಿ ತೆಂಗನ್ನು, 5/12 ಭತ್ತವನ್ನು ಹಾಗೂ 2/12 ಭಾಗದಲ್ಲಿ ಕಡಲೆಯನ್ನು ಬೆಳೆದರೆ ಅವನು ಬಳಸಿದ ಜಮೀನಿನ ಭಾಗವೆಷ್ಟು ಅಂತ. ಒಟ್ಟು ಅವನ ಜಮೀನಿನ ಭಾಗ ಎಷ್ಟಿದೆ? ಅವನು 3/12 ಭಾಗದಲ್ಲಿ ತೆಂಗು ಬೆಳಿತಾನೆ, 5/12 ಭಾಗದಲ್ಲಿ ಭತ್ತವನ್ನು ಬೆಳಿತಾನೆ, 2/12 ಭಾಗದಲ್ಲಿ ಕಡಲೆಯನ್ನು ಬೆಳೆದರೆ ಸೊ ಒಟ್ಟಾರೆಯಾಗಿ ಅವನ ಜಮೀನಿನ ಒಟ್ಟು ಭಾಗ ಎಷ್ಟು ಅಂತ. ಅಥವಾ ಬಳಸಿರ್ತಕ್ಕಂಥ ಜಮೀನು ಎಷ್ಟು ಬಳಸ್ಕೊಂಡ ಅವನು, ಈ ಎಲ್ಲ ಬೆಳೆಗಳನ್ನು ಬೆಳಲಿಕ್ಕೆ ಎಷ್ಟು ಬಳಸ್ಕೊಂಡ. ವೆರಿ ಸಿಂಪಲ್ ಎಕ್ಸಾಂಪಲ್. 4-5 ಆಪ್ಷನ್ಗಳಿದೆ ಇಲ್ಲಿ. ಸೊ ಟ್ರೈ ಮಾಡೋಣ. ರೈತ ಬಳಸಿದ ಜಮೀನಿನ ಭಾಗ, ರೈತ ಬೆಳೆಸಿದಾನೆ, ಅದರ ಜಮೀನಿನ ಒಟ್ಟು ಭಾಗ ನಾವು ಮಾಡೋದಾತು ಅಂದರೆ ಎಲ್ಲ ಅಂಶಗಳನ್ನು ಸೇರಿಸ್ಕೊಳ್ಳೋದು. ನಿಮಗೆ ಪ್ರಶ್ನೆ ತುಂಬ ಸುಲಭವಾಗಿ ಕಾಣ್ಬೋದು, ಬಟ್ ನಾವು ಪರೀಕ್ಷೆಗಳಲ್ಲಿ ಈ ಥರದ ಪ್ರಶ್ನೆಗಳನ್ನು ಬಿಡಿಸುವಾಗ ನಮಗೆ ತುಂಬ ಅವಸರ ಮಾಡಿಬಿಟ್ಟು ಈ ಥರದ ಪ್ರಶ್ನೆಗಳನ್ನು ನಾವು ತಪ್ಪು ಮಾಡಿ ಬರ್ತೇವೆ. ಒಂದು ಪ್ರಶ್ನೆಗೆ ನಾವು ತಪ್ಪು ಮಾರ್ಕ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಲೂಸ್ 2 ಮಾರ್ಕ್ಸ್, 2 ಅಂಕಗಳು ಹೋಗಿಬಿಡುತ್ತೆ. ಹಾಗಾಗಿ ಇಲ್ಲಿವರೆಗೂ ಕೇಳಿರೋ ಪ್ರಶ್ನೆಗಳಲ್ಲಿ ಈ ಥರದ ಪ್ರಶ್ನೆಗಳು ಬಂದಿಲ್ಲ. ಹಾಗಾಗಿ ಯಾವ್ಯಾವ ಪ್ರಶ್ನೆಗಳ ಪಾಸಿಬಿಲಿಟಿಗಳನ್ನು ನಾನು ಹೇಳ್ತಾ ಇದ್ದೇನೆ. ಇದೇ ಪ್ರಶ್ನೆ ಬರುತ್ತೆ ಅಂತಲ್ಲ, ಹೀಗಿದ್ದದ್ದೇ ಬರುತ್ತೆ, ತುಂಬ ಡಿಫಿಕಲ್ಟ್ ಬರುತ್ತೆ ಅಂತಲ್ಲ. ದೀಸ್ ಆರ್ ದ ಪಾಸಿಬಿಲಿಟೀಸ್ ವಿ ಕ್ಯಾನ್ ಸೇ. ಓಕೆ, ಸೊ ಎಲ್ಲವನ್ನು ಸೇರಿಸಿದಾಗ ನಮಗೆ 3/2 ಪ್ಲಸ್ 5/12 ಪ್ಲಸ್ 2/12 ಇಸ್ ಈಕ್ವಲ್ ಟು 10/12 ಆಗುತ್ತೆ. LCM ತೆಗೆದು ನಾವು ಸರಳೀಕರಣಗೊಳಿಸಿದಾಗ. ಸೊ 5/6. ಈಗ ಇಲ್ಲಿ ಏನಾಗ್ಬಿಡುತ್ತೆ, ಛೇದ ಒಂದೇ ಆಗಿರುವಾಗ ಛೇದ ಇಟ್ಕೋಬೇಕು. ಮೇಲಿನ ಅಂಶಗಳನ್ನು ನಾವು ಏನು ಮಾಡಿದ್ದೇವೆ, ಕೂಡಿಸ್ಕೊಂಡ್ಬಿಡ್ಬೇಕು. ಛೇದ ಒಂದೇ ಇದೆ, ಸೊ ಡಿನಾಮಿನೇಟರ್ ಇಸ್ ಸೇಮ್. ಸೊ ಹಾಗಾಗಿ 10/12 ದಟ್ ಈಸ್ 5/6. ಹಾಗಿದ್ರೆ ಅವನ ಜಮೀನಿನ ಒಟ್ಟು ಭಾಗ 5/6 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈಗ ಈ ಪ್ರಾಬ್ಲಮನ್ನು ನೋಡ್ಕೊಂಡ್ವಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇಲ್ಲೊಂದು ಸಮಸ್ಯೆ ಬರ್ತಾ ಇದೆ. ಒಂದು ತರಗತಿಯಲ್ಲಿರುವ 60 ವಿದ್ಯಾರ್ಥಿಗಳಲ್ಲಿ 2/5 ವಿದ್ಯಾರ್ಥಿಗಳು ಇಂಗ್ಲೀಷನ್ನು ಇಷ್ಟಪಡ್ತಾರೆ, 1/5 ವಿದ್ಯಾರ್ಥಿಗಳು ಗಣಿತವನ್ನು ಇಷ್ಟಪಡ್ತಾರೆ, ಉಳಿದ ವಿದ್ಯಾರ್ಥಿಗಳು ವಿಜ್ಞಾನವನ್ನು ಇಷ್ಟಪಡ್ತಾರೆ. ಹಾಗಾದರೆ ವಿಜ್ಞಾನವನ್ನು ಇಷ್ಟಪಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇಲ್ಲಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಮೊದಲನೇ ಉತ್ತರ 20, 24, 12 ಮತ್ತು 15. ಇಲ್ಲಿ ಬಹಳ ಸರಳವಾಗಿ ಇದಕ್ಕೆ ನಾವು ಪರಿಹಾರ ಕಂಡುಕೋಬಹುದು. ಏನು ಪರಿಹಾರ ಅಂದರೆ, ಒಂದು ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 60, ಇಂಗ್ಲೀಷನ್ನು ಇಷ್ಟಪಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 1:5. ಅದನ್ನು 60ಕ್ಕೆ ಗುಣಾಕಾರ ಮಾಡಬೇಕು. 1:5 ಇಂಟು 60 ಅದು ನಮಗೆ 12 ಬರುತ್ತೆ. ಸೊ ವಿಜ್ಞಾನವನ್ನು ಇಷ್ಟಪಡುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಇದಾದ ಮೇಲೆ ನಾವು ಏನು ಮಾಡಬೇಕಿಲ್ಲಿ ಅಂದರೆ, ಇಂಗ್ಲೀಷನ್ನು ಇಷ್ಟಪಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಗಣಿತವನ್ನು ಇಷ್ಟಪಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೀಗೆ ಮಾಡಿಕೊಂಡಾಗ ಇದಕ್ಕೆ 2/5 ಇದೆ. ನಾನು ಅದನ್ನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿಲ್ಲ. 2/5 ಇಂಟು 60 ಮಾಡಿದಾಗ 24 ಬರುತ್ತೆ. 2/5
ಇಂಟು 60 ಮಾಡಿದರೆ 24 ಬರುತ್ತೆ. ಹಾಗಾದರೆ ಈಗ ಗಣಿತ ಇಷ್ಟಪಟ್ಟವ್ರದ್ದಾಯಿತು, ಆಮೇಲೆ ಇಂಗ್ಲೀಷ್ ಇಷ್ಟಪಟ್ಟ ವಿದ್ಯಾರ್ಥಿಗಳನ್ನು ನಾವು ಒಟ್ಟು ತೊಗೊಂಡಾಯಿತು, ಸಂಖ್ಯೆ ಗೊತ್ತಾಯ್ತು ನಮಗೆ. ಸೊ ಹಾಗಿದ್ದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 60 ಮೈನಸ್ ಗಣಿತ ಇಷ್ಟಪಟ್ಟವರು 24 ಪ್ಲಸ್ ಇಂಗ್ಲೀಷ್ ಇಷ್ಟಪಟ್ಟವರು 12 ಜನ. ಸೊ 24 ಪ್ಲಸ್ 12 36 ಆಯಿತು. 60ರಲ್ಲಿ 36 ಹೋಯಿತು ಅಂದರೆ 24 ವಿದ್ಯಾರ್ಥಿಗಳಿದ್ದಾರೆ. ಹಾಗಿದ್ದರೆ ಈ 24 ವಿದ್ಯಾರ್ಥಿಗಳೇನಿದ್ದಾರೆ ಅವರು ವಿಜ್ಞಾನವನ್ನು ಇಷ್ಟಪಡ್ತಾರೆ ಅಂತ ಅರ್ಥ ಆಯಿತು. ಸೊ ಹೀಗೆ ಈ ಫ್ರ್ಯಾಕ್ಷನ್ಗಳ ಮೇಲೆ ತುಂಬ ಸರಳವಾಗಿರುವಂಥ ಪ್ರಶ್ನೆಗಳು ಬರುತ್ತೆ. ನಮಗೆ ನೋಡಲಿಕ್ಕೆ ತುಂಬ ಸರಳ ಅಂತ ಅನಿಸುತ್ತೆ, ಬಟ್ ಕನ್ಫ್ಯೂಷನ್ ಮಾಡಿಕೊಂಡು ಬೇರೆ ಬೇರೆ ಉತ್ತರಗಳನ್ನು ಹಾಕುವಂಥ ನಾವು ತಪ್ಪುಗಳನ್ನು ಮಾಡಬಾರ್ದು. ಇಲ್ಲಿ ಅಷ್ಟೇ, ಇದಕ್ಕೆ ಬೇರೆ ಮಾರ್ಗ ಏನೂ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟರ ಮಟ್ಟಿಗೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾನು ಇಲ್ಲಿ ಮತ್ತೊಂದು ಸಾರಿ ತಮ್ಗೆ ಹೇಳಿ ಈಗ ಮತ್ತೆ ಮುಂದಿನ ಒಂದು ಪರಿಕಲ್ಪನೆ ಹೋಗೋಣ. ಇದಿಷ್ಟು ಫ್ರ್ಯಾಕ್ಷನ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟದ್ದಾಯಿತು. ಹೀಗೆ ಫ್ರ್ಯಾಕ್ಷನ್ಗಳನ್ನು ನಮಗೆ ಬೇರೆ ಬೇರೆ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾನೆ ಇರ್ತಾರೆ. ಇದು ಒಂದು ಮಾಹಿತಿ. ಇಲ್ಲಿವರೆಗೆ ನಾವು ಫ್ರ್ಯಾಕ್ಷನ್ಗಳ ಬಗ್ಗೆ ನೋಡ್ಕೊಂಡ್ವಿ. ಫ್ರ್ಯಾಕ್ಷನ್ಗಳ ಬಗ್ಗೆ ಬಂದರೆ ಈ ಥರದ ಸಮಸ್ಯೆಗಳು ಬರಬಹುದು. ಈಗ ಎರಡನೇ ಕಲ್ಪನೆಯನ್ನು ತೆಗೆದುಕೊಳ್ಳೋಣ. ಪರಿಕಲ್ಪನೆ ಏನು ಅಂದರೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಅಂದರೆ ಏನು, ಮತ್ತು ಕನ್ನಡದಲ್ಲಿ ಇದಕ್ಕೆ ಅನುಪಾತ ಮತ್ತು ಸಮಾನುಪಾತ ಅಂತ ನಾವು ಕರಿತೇವೆ. ಅನುಪಾತ ಮತ್ತು ಸಮಾನುಪಾತದ ಕಲ್ಪನೆ ಹೇಗೆ, ಅದರಲ್ಲಿ ಏನೇನು ಬರುತ್ತೆ, ಯಾವ ಥರದ ಸಮಸ್ಯೆಗಳನ್ನು ನಾನು ನೋಡ್ತೇವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಏನು ಅನುಪಾತ ಸಮಾನುಪಾತ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋದಾಯಿತು ಅಂತಂದರೆ, ಜಸ್ಟ್ ಐ ವಾಂಟ್ ಟು ಬ್ರಿಂಗ್ ಯುವರ್ ಕೈಂಡ್ ಅಟೆನ್ಷನ್. ವಾಟ್ ಈಸ್ ರೇಷಿಯೋ ದೆನ್? ಏನು ಅನುಪಾತ ಅಂದರೆ ಒಂದೇ ರೀತಿಯ ಎರಡು ಪರಿಮಾಣಗಳ ಹೋಲಿಕೆಯನ್ನು ಭಾಗಲಬ್ಧ ರೂಪಕ್ಕೆ ವ್ಯಕ್ತಪಡಿಸುವುದಂದರೆ, ಎರಡು ಪರಿಮಾಣಗಳನ್ನು ತೆಗೆದುಕೊಳ್ಳೋದು, ಎರಡು ಕ್ವಾಂಟಿಟಿಗಳನ್ನು ತೆಗೆದುಕೊಳ್ಳೋದು, ಅವ ಎರಡು ಕ್ವಾಂಟಿಟಿಗಳನ್ನು ನಾವು ಹೋಲಿಕೆ ಮಾಡೋದು, ಕಂಪ್ಯಾರಿಸನ್ ಮಾಡಿ ಅದನ್ನು ಭಾಗಲಬ್ಧ ರೂಪಕ್ಕೆ ನಾವು ಬರೆದ್ರೆ ಇಟ್ ಈಸ್ ಕಾಲ್ಡ್ ರೇಷಿಯೋ. ಸೊ ಎ ಅನ್ನೋದು ಒಂದು ಆತಂದರೆ ಬಿ ಅನ್ನೋದು ಇನ್ನೊಂದಾಗಿತ್ತು ಅಂತ ಅಂದ್ಕೊಳ್ಳೋಣ. A:B ಅಂತ ಕರಿತೇವೆ ನಾವು. A:B ಅಂತ ಬರಿತೇವೆ. ಸೊ ಅದನ್ನು ನಾವು ಏನಂತ ಕರಿತೇವೆ, ಅನುಪಾತ ಅಂತ ಕರಿತೇವೆ. ಅನುಪಾತದಲ್ಲಿ ಎರಡು ಪದಗಳು ಬರುತ್ತೆ, ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ. ಆ್ಯಂಟಿಸಿಡೆಂಟ್ ಆ್ಯಂಡ್ ಕನ್ಸೆಂಟ್ ಅಂತ, ರೈಟ್? ಸೊ ಆ್ಯಂಟಿಸಿಡೆಂಟು ಮತ್ತು ಕನ್ಸಿಕ್ವೆಂಟ್ ಅಂತ ಏನು ಕರಿತೇವೆ. ಸೊ ಎ ಮತ್ತು ಬಿಗಳು ಅಂತ ನಾವು ಕರಿತೇವೆ. A:B ಅಂತಲೂ ನಾವು ಓದುವಾಗ ಹಾಗೆ ಓದ್ತೇವೆ. ಇದು ಅನುಪಾತ ಆಯಿತು. ಇನ್ನು ಸಮಾನುಪಾತ ಅಂದರೆ ಏನು, ಪ್ರಪೋರ್ಷನ್ ಅಂದರೆ ಏನು? ಸೊ ಎರಡು ಅನುಪಾತಗಳು ಸಮನಾಗಿದ್ದರೆ ಅದನ್ನು ಸಮಾನುಪಾತ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ A ಅನುಪಾತ B, C ಅನುಪಾತ D. ಎರಡು ಅನುಪಾತಗಳಿದೆ ಅಂತ ಅಂದ್ಕೊಳ್ಳೋಣ. A ಅನುಪಾತ B, C ಅನುಪಾತ D. ಎರಡು ಅನುಪಾತಗಳು ಸಮನಾಗಿತ್ತು ಅಂತಂದರೆ ಅದನ್ನು ನಾವು ಸಮಾನುಪಾತ ಅಂತ ಕರಿತೇವೆ ನಾವು. ಇಟ್ ಈಸ್ ಪ್ರಪೋರ್ಷನ್ ಅಂತ ಕರಿತೇವೆ. ಎರಡು ಪರಿಮಾಣಗಳನ್ನು ಹೋಲಿಕೆ ಮಾಡಬೇಕಾದರೆ ಅವು ಒಂದೇ ರೀತಿಯಾಗಿರಬೇಕು. ಹಾಗಿದ್ದರೆ ನಾವು ಹೋಲಿಕೆ ಮಾಡಬೇಕಾದ್ರೆ ಒಂದು ಕಂಡೀಷನ್ ಇದೆ, ಏನು, ಎರಡೂ ಒಂದೇ ರೀತಿಯಾಗಿರಬೇಕು. ಸಮಾನುಪಾತದ ನಿಯಮ ಇದೆ. ಏನು ಸಮಾನುಪಾತದ ನಿಯಮ? ಸಮಾನುಪಾತದಲ್ಲಿ ಅಂತ್ಯಪದಗಳ ಗುಣಲಬ್ಧವು ಮಧ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ನೋಡ್ರಿ, ಸೊ ಅಂತ್ಯಪದಗಳು ಅಂದರೆ ಕೊನೆಯಲ್ಲಿರ್ತಕ್ಕಂಥ ಎರಡು ಪದಗಳ ಗುಣಲಬ್ಧವು ಮಧ್ಯದಲ್ಲಿನ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಇದೊಂದು ರೂಲ್ ತುಂಬ ನಾವು ಚೆನ್ನಾಗಿ ನೆನಪಿಡಬೇಕು. ಇಲ್ಲಿ ಪ್ರಶ್ನೆಗಳು ಬರೋದು ಹೆಚ್ಚು, ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಇನ್ನು ಇಲ್ಲಿ ಅನೇಕ ರೀತಿಯಾಗಿರುವಂಥ ಕನ್ಸೆಪ್ಟ್ಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಕಂಟಿನ್ಯೂಡ್ ಪ್ರಪೋರ್ಷನ್ಸ್ ಇದೆ, ಥರ್ಡ್ ಪ್ರಪೋರ್ಷನ್ ಇದೆ, ಫೋರ್ತ್ ಪ್ರಪೋರ್ಷನ್ಸ್ ಇದೆ. ಅದೆಲ್ಲ ತಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಅಂತೇನಲ್ಲ. ನನಗೆ ಸಮಯ ಇಲ್ಲ, ಹಾಗಾಗಿ ನಾನು ಅವುಗಳತ್ತ ಹೋಗ್ತಾ ಇಲ್ಲ. ಸೊ ಇಲ್ಲಿ ಪ್ರಪೋರ್ಷನ್ಸ್ಗಳನ್ನು ನಾವು ಮಾಡ್ತಾನೆ ಇರ್ತೇವೆ. ಈ ಪ್ರಪೋರ್ಷನ್ಸ್ಗಳನ್ನು ನಾವು ನೋಡ್ಕೋತ ಹೋದ್ವಿ ಅಂತಂದರೆ ಇದ್ರ ಮೇಲೆ ಬಂದಿರತಕ್ಕಂಥ ಸಮಸ್ಯೆಗಳನ್ನು ನಾವು ಸ್ವಲ್ಪ ನೋಡೋಣ. ಈಗ ಅನುಪಾತ ಸಮಾನುಪಾತದ ಬಗ್ಗೆ ತಿಳ್ಕೊಂಡಾಯಿತು, ಸ್ವಲ್ಪ ಪ್ರಶ್ನೆಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಏನು ಪ್ರಶ್ನೆ ಬರ್ಬೋದು ಇಲ್ಲಿ ನೋಡಿ. ಒಂದು ಪ್ರಶ್ನೆ ಬರ್ತಾ ಇದೆ, ಒಂದು ಶಾಲೆಯಲ್ಲಿರುವ ಬಾಲಕರು ಮತ್ತು ಬಾಲಕಿಯರ ಅನುಪಾತ 2:5 ಆಗಿದೆ. ಒಂದು ಶಾಲೆಯಲ್ಲಿ ಬಾಲಕರಿದ್ದಾರೆ ಮತ್ತು ಬಾಲಕಿಯರಿದ್ದಾರೆ, ಅವರ ಅನುಪಾತ 2:5 ಆಗಿದೆ. ಶಾಲೆಯಲ್ಲಿ ಒಟ್ಟು 350 ವಿದ್ಯಾರ್ಥಿಗಳಿದ್ದರೆ ಅವರಲ್ಲಿ ಬಾಲಕಿಯರ ಸಂಖ್ಯೆ ಕಂಡುಹಿಡಿಯಿರಿ. ಸೊ ಇನ್ ಅ ಸ್ಕೂಲ್ ದ ರೇಷಿಯೋ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಈಸ್ 2:5 ಆ್ಯಂಡ್ ದ ಟೋಟಲ್ ಸ್ಟ್ರೆಂತ್ ಆಫ್ ದಟ್ ಸ್ಕೂಲ್ ಈಸ್ 350. ಫೈಂಡ್ ಔಟ್ ಹೌ ಮೆನಿ ಗರ್ಲ್ಸ್ ಆರ್ ದೇರ್ ಅಂತ. ಎಷ್ಟು ಜನ ವಿದ್ಯಾರ್ಥಿನಿಯರಿದ್ದಾರೆ, ಬಾಲಕಿಯರಿದ್ದಾರೆ ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕು. ಇಲ್ಲಿ ಮೊದಲಿಗೆ ಅನುಪಾತಗಳನ್ನು ಬರ್ಕೊಳ್ಬೇಕು. 2:5. ಒಟ್ಟು ಅನುಪಾತವನ್ನು ಕಂಡುಹಿಡ್ಕೋಬೇಕು. ಎರಡನ್ನು ಸೇರಿಸಬೇಕು, 7 ಆಯಿತು.
ಸೊ ಬಾಲಕಿಯರ ಸಂಖ್ಯೆ ಈಸ್ ಈಕ್ವಲ್ ಟು ಬಾಲಕರ ಪ್ರಮಾಣ ಎಷ್ಟಿದೆ, ಬಾಲಕರ ಪ್ರಮಾಣ ಯಾವಾಗಲೂ ಹೇಗೆ ಬರಿಬೇಕು ಬಾಲಕರ ಪ್ರಮಾಣವನ್ನು ಅಂದರೆ, ಸೊ 5 ನಮಗೆ ಸಿಕ್ಕಿರುತ್ತೆ, ಬಾಲಕರಿರೋದು 5 ಅನುಪಾತದಲ್ಲಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ತಗೊಳ್ಳೋದು ಬಾಲಕರು ಮತ್ತು ಬಾಲಕಿಯರು ಒಟ್ಟಿದೆ. ಸೊ ಇಲ್ಲಿ ಬಾಲಕಿಯರ ಪ್ರಮಾಣ ನಾವು ಬಾಲಕಿಯರ ಪ್ರಮಾಣ ನಾವು ಕಂಡುಹಿಡಬೇಕಾಗಿದ್ದು ಬಾಲಕಿಯರದು. ಸೊ ಬಾಲಕಿಯರ ಪ್ರಮಾಣ 5:7 ಇದೆ. ಸೊ ಅದನ್ನು ನಾವು ಏನಂತ ತಗೋಬೋದು, 5/7 ಅಂತ ತಗೋತೀವಿ. ಒಟ್ಟು ಅನುಪಾತವನ್ನು ಅದನ್ನು ಭಾಗಾಕಾರ ಮಾಡಬೇಕು. ಬಾಲಕಿಯರ ಪ್ರಮಾಣ ಇಂಟು ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅದು 350 ಆಗಿರುತ್ತೆ. ಸೊ ಒಟ್ಟು ಅನುಪಾತ ಎಷ್ಟು ಬಂದಿದೆ, 7 ಬಂದಿದೆ. ಸೊ 5 ಬಾಲಕಿಯರ ಪ್ರಮಾಣ 5 ಇದೆ, ಒಟ್ಟು ಅನುಪಾತ 7 ಬಂದಿದೆ, ಶಾಲೆಯಲ್ಲಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ 350 ಆಗಿದೆ. ಸೊ ಇದನ್ನು ನಾವು ನೇರವಾಗಿ ಉತ್ತರನೂ ಕೂಡ ಹೀಗೆ ಕಂಡ್ಕೋಬೋದು, 5/7 ಇಂಟು 350. ಸೊ ಅದು 250 ಆಗಿರುತ್ತೆ, ಉತ್ತರ 250 ಬರುತ್ತೆ. ಇದನ್ನು ನೇರವಾಗಿಯೂ ಕೂಡ ತುಂಬ ಜನ ಮಾಡೋರು ಇರ್ತಾರೆ, ಮಾಡ್ಕೊಳ್ಳಬಹುದು, ಹಾಗೂ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಸೊ 2 ಸೇರಿಸಿದ್ರೆ 7 ಆಯಿತು. 7 ಆಗಿಬಿಟ್ರೆ ಇದು ಓರಲಿ ಯು ಕ್ಯಾನ್ ಆಲ್ಸೋ ಡೂ ಇಟ್. 350 ಡಿವೈಡೆಡ್ ಬೈ 7 ಇಂಟು ಯಾರ್ದು ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಬಾಯ್ಸ್ ಬೇಕು ಅಂದರೆ ಇಂಟು 2 ಮಾಡಬೇಕು, ಗರ್ಲ್ಸ್ ಬೇಕು ಅಂದರೆ ಇಂಟು 5 ಮಾಡಬೇಕು. ಸೊ ಮಾಡಿದರೆ ನಮಗೆ ಅದು ಒಟ್ಟು ಪ್ರಮಾಣ ಸಿಗುತ್ತೆ. 250 ವಿದ್ಯಾರ್ಥಿನಿಯರು ಆ ಶಾಲೆಯಲ್ಲಿದ್ದಾರೆ ಅಂತ ಗೊತ್ತಾಯಿತು. ಸೊ ಹೀಗೆ ಈ ಥರದ ಸಮಸ್ಯೆಗಳನ್ನು ನಾವು ಈ ರೇಷಿಯೋ ಪ್ರಪೋರ್ಷನ್ಸ್ನಲ್ಲಿ ನೋಡ್ತಾನೆ ಇರ್ತೀವಿ. ನಂತರದಲ್ಲಿ ದಿನದ ಒಂದು ನಿಶ್ಚಿತ ಸಮಯದಲ್ಲಿ 9 ಅಡಿ ಎತ್ತರದ ಕಂಬವು 12 ಅಡಿ ನೆರಳನ್ನು ಉಂಟು ಮಾಡಿದರೆ, ನೋಡಿ ಒಂದು ಪೋಲ್ ಇದೆ, ಒಂದು ಕಂಬ ಇದೆ. ಆ ಕಂಬ ಒಂದು ದಿನದ ನಿಶ್ಚಿತ ಸಮಯದಲ್ಲಿ ಏನಾಗ್ತಾ ಇದೆ, ಅದರ ಉದ್ದ 9 ಅಡಿ ಇದೆ. ಸೊ 9 ಫೀಟ್, ಅದರ ಹೈಟ್ 9 ಫೀಟ್ ಇದೆ. ಬಟ್ ಅದು ನೆರಳು ಉಂಟು ಮಾಡುತ್ತಲ್ಲ, ಶ್ಯಾಡೋ ಏನು ಬೀಳುತ್ತಲ್ಲ, ಆ ಶ್ಯಾಡೋ ಎಷ್ಟಿದೆ ಅಂದರೆ 12 ಅಡಿ ಉಂಟು ಮಾಡುತ್ತೆ. ಅದೇ ಸಮಯದಲ್ಲಿ 45 ಅಡಿ ಎತ್ತರದ ಕಟ್ಟಡ ನೆರಳಿನ ಉದ್ದವೂ ಕೂಡ, ಅಂದರೆ ಅದೇ ಟೈಮ್ಗೆ ಇದ್ರದ್ದು ಇಷ್ಟ ಆಯಿತು, ಅದೇ ಟೈಮ್ಗೆ ಇನ್ನೊಂದು ಕಟ್ಟಡ ಇದೆ ಪಕ್ಕಕ್ಕೆ. ಸೊ ಆ ಎತ್ತರದ ಕಟ್ಟಡ ನೆರಳಿನ ಉದ್ದ ಎಷ್ಟು ಬೀಳುತ್ತೆ ಅಂತ ಕೇಳ್ತಿದ್ದಾರೆ ಅವರು. ಅಂದರೆ ಅದರದ್ದು ಇದನ್ನು ಕೊಟ್ಟಿದ್ದಾರೆ, ಅಡಿ ಕೊಟ್ಟಿದ್ದಾರೆ ಅವರು. ಸೊ ಹೇಗೆ ಅಂತ ಇಲ್ಲಿ ಪರಿಹಾರ ನೋಡಿ. ಇದು ಸಮಾನುಪಾತವನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಕಂಬ 9 ಅಡಿ ಇದೆ, ಕಟ್ಟಡದ ಉದ್ದ 45 ಇದೆ, ನೆರಳಿನ ಉದ್ದ ಎರಡೂ ಕಡೆ ನೆರಳಿನ ಉದ್ದಗಳನ್ನು ಬರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕರ್ಸರ್ ಮೂವ್ ಆಗ್ತಾ ಇದೆ ನೋಡಿ. ಸೊ 12 ಅನ್ನೋದು ಕಂಬದ್ದಾಯಿತು ಅಂದರೆ, ಸೊ ಎಕ್ಸ್ ಅನ್ನೋದು ಈಗ ನಮ್ಗೆ ಗೊತ್ತಿಲ್ಲ, ಅದನ್ನೇ ಕಂಡು ಹಿಡಿಲಿಕ್ಕೆ ಹೋಗ್ತಿದ್ದೀವಿ ನಾವು. ಎಕ್ಸ್ ಅದು ಕಟ್ಟಡದ ನೆರಳಿನ ಉದ್ದ ಎಷ್ಟಾಗಿರುತ್ತೆ, ಎಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಈಗಾಗಲೇ ಒಂದು ರೂಲನ್ನು ನೋಡಿದ್ವಿ ಅಲ್ಲಿ, ಮೊದಲ ಮತ್ತು ಕೊನೆಯ ಪದ ಮಧ್ಯದ ಪದಗಳ ಗುಣಾಕಾರಕ್ಕೆ ಸಮನಾಗಿರುತ್ತದೆ ಅಂಥೇಳಿ. ಸೊ ಸಮಾನುಪಾತದ ನಿಯಮದ ಪ್ರಕಾರ ನಾವೇನು ಮಾಡ್ತಾ ಇದ್ದೀವಿ, 9 × x = 9x, 42 × 12 45 × 12 ಮಾಡಿದರೆ, ಸೊ ಅದನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ಎಕ್ಸ್ ಬೆಲೆ, ಹಾಗಾಗಿ 9ಅನ್ನು ಈ ಕಡೆ ಕಳಿಸಿದಾಗ ಅದು ಕೆಳಗೆ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ 60 ಬರುತ್ತೆ. ಎಕ್ಸ್ ಬೆಲೆ 60, ಅಂದರೆ ಅದು 60 ಅಡಿವರೆಗೂ ಕೂಡ ಆ ಕಟ್ಟಡ ತನ್ನ ನೆರಳನ್ನು ಬೆಳೆಸ್ತೈತೆ ಅಥವಾ ಚಾಚತ್ತೆ ಅಂತ ಕರಿಬಹುದು. ಸೊ ಹೀಗೆ ಇಂಥ ನೋಡಲಿಕ್ಕೆ ತುಂಬ ಸರಳ ಎಕ್ಸಾಂಪಲ್ಸ್ ಅಂತ ಅನಿಸುತ್ತೆ. ಇವುಗಳನ್ನು ನಾವು ಹೇಗೆ ಸಾಲ್ವ್ ಮಾಡ್ಬೇಕು ಸರ್, ಇದೇ ರೀತಿ ಎಕ್ಸಾಂಪಲ್ ಬರುತ್ತಾ? ಇದೇ ರೀತಿ ಬರ್ಬೋದು, ಬರದೇ ಇರ್ಬೋದು. ಬಟ್ ಪ್ಯಾಟರ್ನ್ ಇರುತ್ತೆ. ಇದೇ ಪ್ಯಾಟರ್ನಲ್ಲಿ ಬೇರೆ ಬೇರೆ ವಸ್ತುಗಳ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ. ನೀವಿಲ್ಲಿ ಸಾಲ್ವ್ ಮಾಡುವಾಗ ಒಂದನ್ನು ಗಮನಿಸಬೇಕು, ಪ್ರಾಕ್ಟೀಸ್ ಹೆಚ್ಚು ಮಾಡಬೇಕು. ದೇರ್ ಆರ್ ಸೋ ಮೆನಿ ವೆಬ್ಸೈಟ್ಸ್ ವೇರ್ ಯು ಕ್ಯಾನ್ ಫೈಂಡ್ ಎನ್ ನಂಬರ್ ಆಫ್ ಸಚ್ ಕೈಂಡ್ ಆಫ್ ಪ್ರಾಕ್ಟೀಸಿಂಗ್ ಐಟಮ್ಸ್. ಈ ಥರದ ಅನೇಕ ರೀತಿಯಾಗಿರುವಂಥ ಪ್ರಾಕ್ಟೀಸ್ ಐಟಮ್ಸ್ ತಮಗೆಲ್ಲ ಸಿಗುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಐಟಮ್ಗಳನ್ನು ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಮತ್ತೊಂದು ಸಮಸ್ಯೆಯತ್ತ ಹೋಗೋಣ. ಇದು ಅದೇ ರೀತಿ ಕಟ್ಟಡದ್ದೇ ಒಂದು ಸಮಸ್ಯೆ ಇದೆ. ದಿನದ ನಿಶ್ಚಿತ ಸಮಯದಲ್ಲಿ 10 ಅಡಿ ಎತ್ತರದ ಒಂದು ಮರ ತೊಗೊಂಡಿದ್ದಾರೆ. ಒಂದು ಮರ ತಗೊಂಡು ಆ ಮರದಲ್ಲಿ ಏನು ಮಾಡ್ತಾ ಇದ್ದಾರೆ, 25 ಅಡಿ ನೆರಳು ಉಂಟು ಮಾಡುತ್ತೆ ಒಂದು ಮರ. ಅದೇ ಸಮಯದಲ್ಲಿ ಇನ್ನೊಂದು ಮರದ ನೆರಳಿನ ಉದ್ದ 20 ಅಡಿ ಇರುತ್ತೆ. ಇದೇ ಸೇಮ್ ಪ್ಯಾಟರ್ನಲ್ಲಿ 10x, ಅಂದರೆ ಇದು ಮರದ ಎತ್ತರ ಕೇಳಿದ್ದಾರೆ. ಇಲ್ಲಿ ಡಿಫ್ರೆನ್ಸ್ ಇಷ್ಟೇ ಇದೆ, ನೆರಳನ್ನು ಕೊಟ್ಟಿದ್ದಾರೆ, ಮರದ ಎತ್ತರ ಕೇಳಿದ್ದಾರೆ ಅವರು. ಸೊ ಇಲ್ಲಿ ಪರಿಹಾರ ನೋಡಿ, ಒಂದು ಮರದ ಎತ್ತರ 10 ಇದೆ, ಇನ್ನೊಂದನ್ನು ಕಂಡು ಹಿಡಿಬೇಕು. ನೆರಳಿನ ಉದ್ದ ಒಂದು 25 ಇದೆ, ಒಂದು 20 ಇದೆ. ಇಲ್ಲೂ ಸೇಮ್ ಫಾರ್ಮುಲಾ. ಸೊ ಮಧ್ಯದ ಪದಗಳನ್ನು ಗುಣಾಕಾರ ಮಾಡಬೇಕು, ಕೊನೆಯ ಪದಗಳನ್ನು ಗುಣಾಕಾರ ಮಾಡಬೇಕು. ಸೊ ಎರಡೂ ಗುಣಾಕಾರ ಮಾಡಿದಾಗ 8 ಬರುತ್ತೆ. 8 ಅಡಿ ಆ ಮರದ ಎತ್ತರ 8 ಅಡಿ ಇದೆ. ಒಂದು ಮರ 10 ಅಡಿ ಇದ್ದರೆ ಇನ್ನೊಂದು ಮರ 8 ಅಡಿ ಇದೆ ಅಂತ. ಸೊ ಹೀಗೆ
ಇದು ನೋಡಲಿಕ್ಕೆ ಸಿಂಪಲ್ ಅಂತ ಅನಿಸಿದರೂ ಕೂಡ ತುಂಬ ಏನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಮಸ್ಯೆಗಳು. ನೋಡಿ, ಒಂದೇ ರೀತಿಯಾಗಿರೋ ಸಮಸ್ಯೆ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಇವುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊತ ಹೋಗಬೇಕಾಗುತ್ತೆ. ಇಲ್ಲಿ ಕೂಡ ಮುಂದಿನ ಪ್ರಶ್ನೆಯನ್ನು ಹೋಗೋಣ. ದಿನದ ನಿಶ್ಚಿತ ಸಮಯದಲ್ಲಿ 10 ಮೀಟರ್ ಎತ್ತರದ ನೇರ ಕಂಬದ ನೆರಳು 8 ಮೀಟರ್ ಆಗಿದೆ. ಕಂಬದ ಪಕ್ಕದಲ್ಲಿನ 110 ಮೀಟರ್ ಎತ್ತರದ ಕಟ್ಟಡದ ನೆರಳಿನ ಉದ್ದವು ಎಷ್ಟು? ಇದು ಕೂಡ ಸೇಮ್ ಆಗಲೇ ಮೊದಲೇ ಬಿಡಿಸಿರ್ತಕ್ಕಂಥ ಪ್ರಶ್ನೆಗೆ ಸಿಮಿಲರ್ ಆಗಿರುವಂಥ ಎಕ್ಸಾಂಪಲ್. ಮಧ್ಯಪದಗಳ ಗುಣಾಕಾರ, ಕೊನೆಯ ಪದಗಳ ಗುಣಾಕಾರ. ಸೊ 10 × x. ಇದನ್ನು ಬಹಳ ವೇಗವಾಗಿಯೂ ಕೂಡ ನೀವು ಮಾಡಬಹುದು. ನಮ್ಮ ಒಂದು ಕಾನ್ಸಂಟ್ರೇಷನ್ ಇರತಕ್ಕಂಥದ್ದು ಯಾರು ಏನೂ ಮಾಡೋಕ್ಕಾಗಲ್ವೋ ಅವ್ರು ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಸ್ವಲ್ಪ ತಾವೆಲ್ಲ ಗಮನಿಸಬೇಕಿಲ್ಲಿ. ಇದು ಒಂದೇ ಥರದ ಸಮಸ್ಯೆಗಳಾಯಿತು. ಇನ್ನು ಮತ್ತೆ ಬೇರೆ ಯಾವ ರೀತಿಯಾದರೂ ಸಮಸ್ಯೆಗಳಿದೆಯಾ ನೋಡೋಣ. ಓಕೆ, ಇಲ್ಲೊಂದು ಭಾಗ ಇದೆ. 350 ರೂಪಾಯಿಗಳನ್ನು ABC A:B:C A ಅನುಪಾತ B ಅನುಪಾತ Cಗೆ 1:2, 1:2, 1:3, 1:4 ಅನುಪಾತದಲ್ಲಿ ಹಂಚಿದರೆ ಬರುವ ರುಗಳು ಈ ಕೆಳಕಂಡ ಅನುಪಾತದಲ್ಲಿರುತ್ತವೆ. ಅಂದರೆ ಅವರಿಗೆ ದುಡ್ಡನ್ನು ಹಂಚಲಾಗ್ತದೆ. ABC ಅಂತಕ್ಕಂಥ 3 ವ್ಯಕ್ತಿಗಳಿದ್ದಾರೆ. ಆ ABC ವ್ಯಕ್ತಿಗಳಿಗೆ 350 ರೂಪಾಯಿಗಳನ್ನು ಯಾವ ಅನುಪಾತದಲ್ಲಿ ಹಂಚ್ತಾರಂದರೆ Aಗೆ 1:2ದಲ್ಲಿ, Bಗೆ 1:3ನಲ್ಲಿ, Cಗೆ 1:4ನಲ್ಲಿ ಅನುಪಾತದ ಅವರಿಗೆ ದುಡ್ಡು ಹಂಚಿದಾಗ ಆ ದುಡ್ಡು ಹಂಚುವಿಕೆಗೆ ಅನುಪಾತ ಕೇಳಿದ್ದಾರೆ ಅವರು. ಮತ್ತೆ ಅದು ಯಾವ ಅನುಪಾತದಲ್ಲಿರುತ್ತೆ ದುಡ್ಡು ಹಂಚಿಕೆ ಅಲ್ಲಿ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ ಇದೆ. ನಾವಿಲ್ಲಿ ಅದನ್ನು ಮಾಡ್ತಾ ಹೋಗೋಣ. ಇಲ್ಲಿ ಅನುಪಾತಗಳನ್ನು ತಗೊಂಡು ಅನುಪಾತಗಳನ್ನು ಕೂಡಿಸ್ಬೇಕು. ಅನುಪಾತಗಳನ್ನು ಕೂಡಿಸಿದಾಗ 1:2, 1:3, 1:4. ಸೊ ಟೋಟಲಿ 13/12 ಬರುತ್ತೆ. ಒಟ್ಟು ಅನುಪಾತಗಳ ಮೊತ್ತ 13/12 ಬಂತು. ಏನ ಪಾಲು ಅದರೊಳಗೆ ಎ ಪಾಲು ಎಷ್ಟು ಅಂದರೆ ಅವನ ಅನುಪಾತ ಆಗಲೇ ಒಂದು ಲೆಕ್ಕ ಮಾಡಿದ್ವಿ ನಾವು. ಅವನ ಅನುಪಾತ ಅವನ ಭಾಗ ವಿದ್ಯಾರ್ಥಿಗಳ ಸಂಖ್ಯೆದು ಲೆಕ್ಕ ಮಾಡಿದ್ವಿ. 1/2 ಡಿವೈಡೆಡ್ ಬೈ 13/12 ಒಟ್ಟು ಮೊತ್ತ ಇಂಟು ಒಟ್ಟು ರೂಪಾಯಿಗಳು. ಅಲ್ಲಿ ಒಟ್ಟು ಸಂಖ್ಯೆ ಇತ್ತು, ಇಲ್ಲಿ ಒಟ್ಟು ರೂಪಾಯಿಗಳಿದೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 180 ಬರುತ್ತೆ. ಸೊ ಹಾಗೆ ಬಿನ ಪಾಲು ಇಲ್ಲಿ ಬಿ 1:3 ಇಂಟು 12 ಇಂಟು 3 ಇಂಟು 390 120 ಬರುತ್ತೆ. ಸೊ ಇದನ್ನು ಬಿ ಪಾಲಾಗುತ್ತೆ, 120 ಬಿ ಪಾಲಾಗುತ್ತೆ. ಸೊ ಅಲ್ಲಿ ಆಪ್ಷನಲ್ಲಿ ನೋಡ್ಕೊತ ಹೋಗ್ಬಿಡ್ಬೇಕು, ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ 180 ಇರುವಂಥ ಆಪ್ಷನ್ ಯಾವುದಿದೆ? ಯಾವುದೂ ಇಲ್ಲ. ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಅಲ್ಲಿ ಹೋಗಿಬಿಡಬೇಕು. ಆದಷ್ಟು ಈ ಥರದ ಸಮಯ ಉಳಿತಾಯ ಮಾಡಿಕೊಂಡ್ರೆ ತಮಗೆ ಅನುಕೂಲ ಆಗ್ತಾ ಇರುತ್ತೆ. ಓಕೆ, ಎ ಪಾಲು, ಬಿ ಪಾಲು ಮತ್ತು ಸಿ ಪಾಲು, ಹೀಗೆ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಹೋಗಬೇಕಾಗುತ್ತೆ. ವೆರೈಟೀಸ್ ನಾನು ಎಷ್ಟು ಸಾಧ್ಯನೋ ನಿಮಗೆ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ಗಳನ್ನು ತೋರಿಸ್ತಾ ಇದ್ದೇನೆ. ಓಕೆ, ಇಲ್ಲೊಂದು ಸಮಸ್ಯೆ ಇದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಮಸ್ಯೆ. ಎಸ್, ಒಂದು ಮಾಸಿಕ ಪರೀಕ್ಷೆಯಲ್ಲಿ ಇನ್ ಅ ಮಂತ್ಲಿ ಟೆಸ್ಟ್ ಎ ಮತ್ತು ಬಿಗಳು 3:4 ಅನುಪಾತದಲ್ಲಿ, ಬಿ ಮತ್ತು ಸಿಗಳು 2:3 ಅನುಪಾತದಲ್ಲಿ ಮತ್ತು ಸಿ ಮತ್ತು ಡಿಗಳು 5:2 ಅನುಪಾತದಲ್ಲಿ ಅಂಕಗಳನ್ನು ಗಳಿಸುತ್ತಾರೆ. ನೋಡಿ, ಎ ಬಿ ಸಿ ಡಿ ಅಂತ 4 ಜನ ಇದ್ದಾರೆ. ಆ 4 ಜನ ಒಂದು ಮಂತ್ಲಿ ಟೆಸ್ಟ್ ಇಟ್ಟಿದ್ದಾರೆ. ಆ ಮಂತ್ಲಿ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ತೊಗೋತಾರಂದರೆ ಎ ಮತ್ತು ಬಿ 3:4ನಲ್ಲಿ, ಬಿ ಮತ್ತು ಸಿ 2:3ಯಲ್ಲಿ, ಸಿ ಮತ್ತು ಡಿ 5:2 ಅನುಪಾತದಲ್ಲಿ ಅಂಕಗಳನ್ನು ಗಳಿಸುತ್ತಾರೆ. ಡಿ ಯು ಗಳಿಸಿದ ಅಂಕಗಳು 12. ನೋಡಿ, ಆಲ್ರೆಡಿ ಡಿನ ಅಂಕಗಳನ್ನು ಕೊಟ್ಟಿದ್ದಾರೆ ಅವರು 12. ಆದರೆ ಎ ಬಿ ಸಿ ಗಳಿಸಿದ ಅಂಕಗಳೆಷ್ಟು? ನೋಡಿ, ಎ ಬಿ ಸಿ ಗಳಿಸಿದ ಅಂಕಗಳನ್ನು ಕೇಳ್ತಾ ಇದ್ದಾರೆ. ಎ ಬಿ ಸಿ 3 ಜನದ ಅಂಕಗಳೆಷ್ಟು ಅಂತ ಕೊಟ್ಟು 4 ಆಪ್ಷನ್ ಕೊಡ್ಬೋದು. ಇಲ್ಲಿ ಅದನ್ನು ಪರಿಹಾರ ನೋಡೋಣ. ಹೇಗಿದೆ ಪರಿಹಾರ ಅಂತಂದರೆ A:B 3/4, B:C 2:3 ಇದೆ, ಸಿ 5:2 ಇದೆ. ಸೊ ಡಿ ಪಡೆದ ಅಂಕಗಳು 12. ಇದು ಕೊಟ್ಟ ಅಂಶ ಆಯಿತು. ಇಲ್ಲಿ ನಾವು C:D, ಈಗ ಡಿದು ಕೊಟ್ಬಿಟ್ಟಿದ್ದಾರೆ ಅಂದಮೇಲೆ C:D = 5:2, 5:2. 5:2ರಲ್ಲಿ ಸಿ 12ಕ್ಕೆ ಡಿಗೆ ಡಿ ಬೆಲೆಯನ್ನು ಹಾಕಿಬಿಡೋಣ. 12 ಆಯಿತು, 5:12 ಆಯಿತು. ಸೊ ಸಿ ಬೆಲೆ ಕಂಡು ಹಿಡಬೇಕಾಗಿತ್ತು ಅಂತಂದರೆ 12 × 5 ಡಿವೈಡೆಡ್ ಬೈ 2. ಯಾಕೆ 2 ಅಂದರೆ ಮಧ್ಯಪದಗಳ ಗುಣಲಬ್ಧ, ಕೊನೆಯ ಪದಗಳ ಗುಣಲಬ್ಧ. ಸೊ ಇದನ್ನು ಮಾಡಿದಾಗ 12 × 5 ಡಿವೈಡೆಡ್ ಬೈ 2 ಆಯಿತು. 2C ಆಗಿರುತ್ತೆ. ಅದನ್ನು 2 ಈ ಕಡೆ ತಂದಾಗ ಸೊ ಟೋಟಲಿ ಸಿ ಗಾಟ್ 30. ಅದನ್ನು ಸಿಂಪ್ಲಿಫೈ ಮಾಡಿದಾಗ 30 ಸಿಗುತ್ತೆ. ಅಂದರೆ ಸಿಯು 30 ಅಂಕಗಳನ್ನು ಪಡ್ಕೊಂಡಂಗಾಯಿತು. ಈಗ ಮತ್ತೆ ಬಿ ಸಿ ತೆಗೆದುಕೊಂಡಾಗ ಅಲ್ಲಿ ಸಿ ಬೆಲೆಯನ್ನು ನಾವು ಕಂಡು ಹಿಡಿದಿದ್ದೇವೆ. ಈಗ ಸಿ ಬೆಲೆಯನ್ನು ಅದರಲ್ಲಿ ಹಾಕಲಾಗಿ ಸೊ ಬಿಗೆ 20 ಸಿಕ್ತು. ಮತ್ತು ಬಿ ಬೆಲೆ ಸಿಕ್ತು ನಮಗೀಗ. ಡಿ ಬೆಲೆ ಸಿಕ್ಕಾಯಿತು, ಸಿ ಬೆಲೆ ಸಿಕ್ಕಾಯಿತು ಮತ್ತು ಬಿ ಬೆಲೆ ಸಿಕ್ಕಾಯಿತು. ಈಗ ಎ ಬೆಲೆ ಕಂಡು ಹಿಡಿಬೇಕು. ಸೊ ಎ ಬಿ
A/Bನಲ್ಲಿ ಸೊ ಬಿ ಬೆಲೆಯನ್ನು ಹಾಕಿದರೆ ನಮಗೆ ಎ ಗಳಿಸಿದ ಅಂಕಗಳು ಕೂಡ ಗೊತ್ತಾಗುತ್ತೆ. ಹಾಗಿದ್ದರೆ ಎ 15 ಅಂಕ, ಬಿ 20 ಅಂಕ, ಸಿ 30 ಅಂಕ, ಡಿ 12 ಅಂಕ ಪಡೆದಂಗೆ ಆಯಿತು. ಸೊ ಹೀಗೆ ಸಿಂಪಲ್ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದರಲ್ಲಿ 4 ಕೇಳ್ತಾರಾ ಸರ್? 4 ಕೇಳ್ಬೋದು, ಅಥವಾ 2 ಕೊಟ್ಟು ಅದರಲ್ಲಿ 1 ಬಿಟ್ಟು ಇನ್ನೊಂದು ಕೇಳಬಹುದು. ಈ ಥರದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈಗ ಇಲ್ಲಿ ಲೆಕ್ಕವನ್ನು ನೋಡೋಣ. ಆಯತಾಕಾರದ ನಿವೇಶನದ ಉದ್ದ ಮತ್ತು ಅಗಲಗಳು 6:5 ಅನುಪಾತದಲ್ಲಿವೆ. ನಿವೇಶನದ ಅಗಲವು ಉದ್ದಕ್ಕಿಂತ 34 ಮೀಟರ್ ಕಡಿಮೆ ಇದ್ದರೆ ನಿವೇಶನದ ಸುತ್ತಳತೆ ಎಷ್ಟು? ಆ ಸುತ್ತಳತೆ ಎಷ್ಟು, ಸೈಟ್ದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಆಯತಾಕಾರದ ನಿವೇಶನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 6x ಮತ್ತು 5x ಆಗಿರಲಿ ಅಂತ. 6 ಇದೆ, 5 ಇದೆ, ನಾವು x ಸೇರಿಸ್ಕೊಂಡಿದ್ದೇವೆ. 6x 5x ಆಗಿರಲಿ ಅಂತ ಅನ್ಕೋತೀವಿ. ದತ್ತ ಮಾಹಿತಿ ಏನು ಕೊಟ್ಟಿದ್ದಾರೆ ಅವರು? 6x - 5x = 34. ಅವುಗಳ ವ್ಯತ್ಯಾಸ ಅಂದರೆ ನಿವೇಶನದ ಉದ್ದ ಅಗಲದ ವ್ಯತ್ಯಾಸವನ್ನು ತೆಗೆದುಕೊಂಡಿದ್ದೇವೆ. x = 34 ಆಯಿತು. ಅಂದರೆ x ಬೆಲೆ 34 ಆಯಿತು. ಸೊ ಉದ್ದ ಎಷ್ಟಿದೆ? 6 × x = 6 × 34. ಹಾಗಾಗಿ 204 ಮೀಟರ್ ಉದ್ದ ಆಯಿತು. ಅಂದರೆ ಅಗಲ ಎಷ್ಟಾಯಿತು? 5x = 5 × 34. ಎಕ್ಸ್ ಬೆಲೆ ಈಗಾಗಲೇ 34 ಬಂದಿದೆ. ಎಕ್ಸ್ ಬೆಲೆನ ಅದರಲ್ಲಿ ಹಾಕಲಾಗಿ 170 ಮೀಟರ್ ಆಯಿತು. ಹಾಗಿದ್ದರೆ ಸುತ್ತಳತೆಯನ್ನು ಕೇಳಿದಾರಲ್ಲ, ಸುತ್ತಳತೆ ಕಂಡುಹಿಡಿಬೇಕು. ಇದರಲ್ಲಿ 2 ಲೆಕ್ಕಗಳಿದೆ. ಸೊ ಮೊದಲು ಎಕ್ಸ್ ಬೆಲೆಯನ್ನು ಕಂಡುಹಿಡ್ಕೊಂಡ್ವಿ, ಈಗ ಉದ್ದ ಅಗಲಗಳನ್ನು ಕಂಡುಹಿಡ್ಕೊಂಡ್ವಿ. ಉದ್ದ ಅಗಲಗಳನ್ನು ಯಾಕೆ ಕಂಡುಹಿಡ್ಕೊಂಡ್ವಿ ಅಂದರೆ ಅವರು ಅನುಪಾತದಲ್ಲಿ ಕೊಟ್ಟಿದ್ದರು ಉದ್ದ ಅಗಲಗಳನ್ನು. ಸೊ ಆ ಉದ್ದ ಅಗಲಗಳನ್ನು ಕಂಡುಹಿಡ್ಕೊಂಡ್ವಿ. ಈಗ ಸುತ್ತಳತೆಯ ಸೂತ್ರ, ಆಯತಾಕಾರದ ಆಯತದ ಸುತ್ತಳತೆಯ ಸೂತ್ರ = 2 × L + B, ದಟ್ ಈಸ್ 2 × 204 + 170 = 2 × 374, ದಟ್ಸ್ = 748 ಮೀಟರ್ಸ್. ಸೊ ಹೀಗೆ ಈ ರೀತಿ ಸಮಸ್ಯೆಗಳನ್ನು ನಮ್ಮ ರೇಷಿಯೋ ಪ್ರಪೋರ್ಷನ್ಸ್ಗಳಲ್ಲಿ ಕೇಳಲಾಗ್ತಾ ಇರುತ್ತೆ. ಕೊನೆಯದಾಗಿ ಇದೊಂದು ಸಮಸ್ಯೆಯನ್ನು ನೋಡೋಣ. ಇಲ್ಲೊಂದಿದೆ, ಇದು SSC ಪರೀಕ್ಷೆಗೆ ಕೇಳಿರ್ತಕ್ಕಂಥದ್ದು. ಶಾರ್ಟ್ ಸರ್ವಿಷನ್ ಕಮಿಷನ್ಗೆ 2007ರಲ್ಲಿ 2 ಗೋಳಗಳ ತ್ರಿಜ್ಯಗಳು 1:4 ಅನುಪಾತದಲ್ಲಿದ್ದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವು ಎಷ್ಟಿದೆ ಅಂತ ಕೇಳಿದ್ದಾರೆ ಅವರು. ಸೊ ಈ ಥರ ಗೋಳಗಳು ಅದೆಲ್ಲ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಬಟ್ ಆದರೂ ಕೂಡ ಅನುಪಾತ ಇದೆಯಲ್ಲ. ಸೊ ಅನುಪಾತ ಅಂದರೆ ಅದು ಯಾವ ರೂಪದಲ್ಲಾದರೂ ಪ್ರಶ್ನೆಗಳು ಬರ್ಬೋದು. 2 ಗೋಳದ ಮೇಲ್ಮೈ ವಿಸ್ತೀರ್ಣ = 4πr². 2 ಗೋಳಗಳ ತ್ರಿಜ್ಯಗಳ ಅನುಪಾತ 1:4 ಆಗಿದೆ. ಸೊ ಗೋಳಗಳ ತ್ರಿಜ್ಯಗಳು ಕ್ರಮವಾಗಿ ಒಂದು x ಆಗಿರಲಿ, ಒಂದು 4x ಆಗಿರಲಿ. ಗೋಳಗಳ ಮೇಲ್ಮೈ ವಿಸ್ತೀರ್ಣದ ಅನುಪಾತ = 1ನೇ ಗೋಳದ ಅನುಪಾತ ಮತ್ತು 2ನೇ ಗೋಳದ ಅನುಪಾತ. 2 ಗೋಳಗಳಿದೆ, 1ನೇ ಗೋಳದ ಅನುಪಾತ, 2ನೇ ಗೋಳದ ಅನುಪಾತ. ಸೊ r1 = x, r2 = 4x, ದಟ್ ಈಸ್ 5r1² 5r2². ಸೊ ಇಲ್ಲಿ ನಾವು 5r1² x² ತಗೋತೇವೆ, ಇಲ್ಲಿ 4x² ತಗೋತೇವೆ. ಸೊ ಅಲ್ಲಿ r1 ಬೆಲೆಯನ್ನು ಹಾಕಲಾಗಿ ಅವು x² ಆಯಿತು. ಸೊ x² / 16x², ದಟ್ ಈಸ್ = 1/16, ದಟ್ ಈಸ್ 1:16. ಸೊ ಹಾಗಾದರೆ ಇಲ್ಲಿ ಅವುಗಳ ಅನುಪಾತವನ್ನು ಕೇಳಿದ್ದಾರೆ, ತ್ರಿಜ್ಯಗಳ ಅನುಪಾತ ಕೊಟ್ಟಿದ್ದರು. ಸೊ ವಿಸ್ತೀರ್ಣಗಳ ಅನುಪಾತ 1:16 ಅಂದಂಗೆ ಆಯಿತು. ಸೊ ಈ ಥರದ ಅನೇಕ ಪ್ರಶ್ನೆಗಳನ್ನು ನಾವು ಇದರಲ್ಲಿ ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು ಬೇರೆ ಬೇರೆ ರೀತಿಯಾಗಿರುವಂಥ ಅನೇಕ ಸಮಸ್ಯೆಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಕೊನೆಯ ಒಂದು ಭಾಗ ಅದು ಪರ್ಸೆಂಟೇಜ್, ಶೇಕಡ ಅಂತ ನಾವು ಕರಿತೇವೆ. ಸೊ ಶೇಕಡಾದಲ್ಲಿ ಏನೇನು ಬರುತ್ತೆ, ಅದಕ್ಕೆ ಸಂಬಂಧಿಸಿದ ಹಾಗೆ ನಾವು ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಶೇಕಡಾಕ್ಕೆ. ಶೇಕಡ ಅಂದರೆ ಒಂದು ನೆನಪಿಟ್ಕೋಬೇಕು, ಶೇಕಡ ಅಂದರೆ ಅದು ರೇಟ್ ಅಂತ ಕರಿತೇವೆ. ಅದನ್ನು ಪರ್ಸೆಂಟೇಜ್ ಅಂತಲೂ ಕೂಡ ನಾವು ಕರಿಬೋದಾಗಿದೆ. ಶೇಕಡಕ್ಕೆ ನಾವು ಪರ್ಸೆಂಟೇಜ್ ಚಿಹ್ನೆ ಬಳಸ್ತೇವೆ, ಈ ಥರದ ಚಿಹ್ನೆಯನ್ನು ಬಳಸ್ಕೋತೇವೆ. ಆಮೇಲೆ ಒಂದನ್ನು ನೆನಪಿಟ್ಕೋಬೇಕು ನಾವು, ಭಿನ್ನರಾಶಿ ಮತ್ತು ದಶಮಾಂಶ ಸಂಖ್ಯೆಗಳನ್ನು ಶೇಕಡಾ ರೂಪಕ್ಕೆ ನಾವೇನಾದರೂ ಪರಿವರ್ತನೆ ಮಾಡಬೇಕಾಗಿತ್ತು ಅಂದರೆ 100ರಿಂದ ನಾವು ಗುಣಿಸ್ಬೇಕು. ಇದೊಂದು ಇಟ್ಕೊಳ್ಳಿ. ಶೇಕಡ ಎಂದರೆ 100ಕ್ಕೆ ಎಂದರ್ಥ ಅಂತ ತಿಳ್ಕೊಂಡ್ರೂ ಸಾಕು. ಇಲ್ಲಿ ಚಿತ್ರದಲ್ಲಿ ತಮಗೆ ಶೇಕಡಾದ ವಿವಿಧ ರೂಪಗಳು ಕಾಣಿಸ್ತಾ ಇದೆ. ಅದರ ಭಿನ್ನರಾಶಿಯ ರೂಪ ಮತ್ತು ಅದರ ದಶಮಾಂಶ ರೂಪವನ್ನು ಕಾಣಿಸ್ತಾ ಇದೆ. ಈಗ 10% ಅಂದರೆ 10/100, 10/100, 1/10 ಸಿಂಪ್ಲಿಫೈಡ್ ಮಾಡಿದರೆ 0.1. ಅಂದರೆ ಇದು ಶೇಕಡಾ ರೂಪದಿಂದ ದಶಮಾಂಶ ರೂಪಕ್ಕೆ ಹೋಯಿತು. ಸೊ ಅದೇ ರೀತಿ ಇಲ್ಲಿ ಟೇಬಲ್ಗಳಲ್ಲಿ ಅನೇಕ ಬೆಲೆಗಳನ್ನು ಕೊಡಲಾಗಿದೆ. ಸ್ವಲ್ಪ ಬೆಲೆಗಳನ್ನು ನಾವೆಲ್ಲ ನೋಡ್ತಾ ಹೋಗೋಣ. ಇಲ್ಲಿ 20% ಇದೆ, 30%, 40, 50, 60, 70, 80, 90, 100%,
ದೆನ್ 5%, 5% ಅಂದರೆ ಹೇಗಾಯಿತು, 25% ಅಂದರೆ ಎಷ್ಟು, 75% ಅಂದರೆ ಎಷ್ಟು. ಸೊ ಹೀಗೆ ಈ ಥರ ಇಲ್ಲೆಲ್ಲ ತುಂಬ ಭಿನ್ನರಾಶಿಯನ್ನು ಶೇಕಡಾಕ್ಕೆ ಪರಿವರ್ತಿಸುವುದು ಅಂತೆಲ್ಲ ಇದೆ. ಆ ಥರದ ಸಮಸ್ಯೆಗಳನ್ನೇನು ನಿಮಗೆ ಕೇಳಲ್ಲ, ನಿಮ್ಮ ಲೆವೆಲ್ಗೇನು ಬರಲ್ಲ ಅದು. ಸೊ ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಇದ್ರ ಮೇಲೆ ಅನೇಕ ಸಮಸ್ಯೆಗಳು ಬರುತ್ತೆ, ಬಟ್ ಆ ಎಲ್ಲ ಸಮಸ್ಯೆಗಳಲ್ಲಿ ಕೆಲವನ್ನು ನಾವು ನೋಡ್ತಾ ಹೋಗೋಣ. ಹಾಂ, ಲೆಟ್ ಅಸ್ ಲುಕ್ ಎಟ್ ಒನ್ ಪ್ರಾಬ್ಲಮ್ ಹಿಯರ್. 75 ರೂಗಳ ಶೇಕಡ 5 ಕಂಡುಹಿಡಿಯಿರಿ. 75 ರೂಪಾಯಿ ಇದೆ, ಅದರ ಶೇಕಡ 5 ಎಷ್ಟಾಗುತ್ತೆ ಅಂತ. 75 ಇಂಟು ಅದು ಎಷ್ಟು ಕೇಳಿರ್ತಾರಲ್ಲ ಅಷ್ಟು ಮಾಡಿ ಡಿವೈಡೆಡ್ ಬೈ 100 ಮಾಡಿದರೆ ಮುಗಿದೋಯ್ತು, ಬೆಲೆ ಬಂದುಬಿಡುತ್ತೆ. ನೀವು ಅದನ್ನು ಸೂತ್ರ ಹಚ್ಚೆ ಮಾಡಬೇಕಂತೇನಿಲ್ಲ. 75 ಇಂಟು 5 ಡಿವೈಡೆಡ್ ಬೈ 100 ದಟ್ ಈಸ್ 15/4 ದಟ್ ಈಸ್ 3.75 rupees. ಓಕೆ, ಸೊ 3.75 ರೂಪಾಯಿಗಳು, 3 ರೂಪಾಯಿ 75 ಪೈಸೆ ಅಂತಲೂ ನೀವು ಕರಿಬಹುದು. ಹೀಗೆ ಈ ಥರ ಕನ್ವರ್ಷನನ್ನು ಹಳೆಯ ನೆಟ್ ಪರೀಕ್ಷೆಗಳಲ್ಲಿ ಈ ಥರದ ಕನ್ವರ್ಷನನ್ನು ಕೇಳಿದ್ದಾರೆ. ಇಲ್ಲೊಂದು ಸಮಸ್ಯೆ ಇದೆ, ಸ್ವಲ್ಪ ಸಮಸ್ಯೆಯನ್ನು ನೋಡೋಣ. 5ನೇ ಸಮಸ್ಯೆ ಇದೆ ಇಲ್ಲಿ. ಇದರಲ್ಲಿ 5 ಅಂತ ಬರುತ್ತೆ. 1 ಕ್ವಿಂಟಾಲ್ 1 ಕ್ವಿಂಟಾಲ್ 12.12 ಶೇಕಡಾನ್ನು ಕಿಲೋಗ್ರಾಮ್ಗಳಲ್ಲಿ ಕಂಡುಹಿಡಿಯಿರಿ. ನೋಡಿರಿ, ಕಿಲೋಗ್ರಾಮ್ಗೆ ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಇಲ್ಲಿ ಹೇಳ್ತಿದ್ದಾರೆ. 1 ಕ್ವಿಂಟಾಲ್ ಈಸ್ ಈಕ್ವಲ್ ಟು 100 ಕಿಲೋಗ್ರಾಮ್. 100 ಕಿಲೋಗ್ರಾಮ್ನ 12/12% ಅಂದರೆ ಸೊ 12.5% ಅಂತ ಅದರ ಕನ್ವರ್ಷನ್ನು. ಸೊ 100 ಇಂಟು 12.5% ಅಂದರೆ 100 ಇಂಟು 12.5 ಡಿವೈಡೆಡ್ ಬೈ 100 ದಟ್ ಈಸ್ 12.5 ಕಿಲೋಗ್ರಾಮ್ ಆಗಿ ಪರಿವರ್ತನೆ ಆಯಿತು. ಸೊ ಹೀಗೆ ಪ್ರಶ್ನೆಗಳು ಇದರ ಮೇಲೆ ನಿಖರವಾಗಿ, ಯಾಕಂದರೆ ಪರ್ಸೆಂಟೇಜ್ ಮೇಲೆ ಪ್ರಶ್ನೆಗಳು ಬಂದಿರೋದು ತುಂಬ ಕಡಿಮೆ ನೆಟ್ ಸೆಟ್ ಪರೀಕ್ಷೆಗಳಲ್ಲಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲೊಂದು ಪ್ರಶ್ನೆ, ನಿಮಗೆ ಕೇಳುವಂಥ ಪ್ರಶ್ನೆಗಳನ್ನು ಸ್ವಲ್ಪ ಗಮನಿಸೋಣ. ಇಲ್ಲಿ ಒಂದು ತರಗತಿಯ 80 ವಿದ್ಯಾರ್ಥಿಗಳಲ್ಲಿ ಈ ಥರದ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ ನಿಮಗೆ. ಸ್ವಲ್ಪ ಗಮನ ಇರಲಿ ಈ ಕಡೆ. ಒಂದು ತರಗತಿಯ 80 ಮಕ್ಕಳಲ್ಲಿ 44 ಹೆಣ್ಣು ಮಕ್ಕಳಿದ್ದಾರೆ. ಸೊ ಅಮಂಗ್ 80, 44 ಆರ್ ಗರ್ಲ್ಸ್. ಹಾಗಾದರೆ ತರಗತಿಯಲ್ಲಿರುವ ಶೇಕಡ ಗಂಡು ಮಕ್ಕಳೆಷ್ಟು? ನೋಡಿ, ಶೇಕಡ ಹೆಣ್ಣು ಮಕ್ಕಳನ್ನು ಕೇಳಿಲ್ಲ ಅವರು, ಶೇಕಡ ಗಂಡು ಮಕ್ಕಳೆಷ್ಟು? ದ ಪರ್ಸೆಂಟೇಜ್ ಆಫ್ ಬಾಯ್ಸ್ ಇನ್ ದ ಕ್ಲಾಸ್ ಕೇಳಿದ್ದಾರೆ ಅವರು. ಒಟ್ಟು ಮಕ್ಕಳ ಸಂಖ್ಯೆ 80, ಹೆಣ್ಣು ಮಕ್ಕಳ ಸಂಖ್ಯೆ 44, ಗಂಡು ಮಕ್ಕಳ ಸಂಖ್ಯೆ ನಾವು ಅದರ ಒಟ್ಟು ಸಂಖ್ಯೆಯಲ್ಲಿ 44 ಅಂದರೆ 80ರಲ್ಲಿ 44 ತೆಗೆದ್ರೆ 36 ಜನ ಗಂಡು ಹುಡುಗರಿದ್ದಾರೆ ಅಥವಾ ಗಂಡು ಮಕ್ಕಳಿದ್ದಾರೆ. ಸೊ ಔಟ್ ಆಫ್ 80, 36 ಬಾಯ್ಸ್ ಆರ್ ದೇರ್. ಸೊ 80 ಮಕ್ಕಳಲ್ಲಿ 36 ಜನ ಗಂಡು ಮಕ್ಕಳಿದ್ದಾಗ 100ಕ್ಕೆ ಎಷ್ಟು ಅಂತ ನಾವು ತೆಗೆದಾಗ, ಸೊ 100 ಇಂಟು 36 ಡಿವೈಡೆಡ್ ಬೈ 80 ಮಾಡಿದಾಗ 45% ಬರುತ್ತೆ. ಶೇಕಡ 45ರಷ್ಟು ಇಲ್ಲಿ ಗಂಡು ಮಕ್ಕಳಿದ್ದಾರೆ ಅಂಥೇಳಿ. ಈ ಥರದ ಪ್ರಶ್ನೆಯನ್ನು 1-2 ಸಾರಿ ಕೇಳಲಾಗಿದೆ ಪರೀಕ್ಷೆಗೆ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಒಂದು ಶಾಲೆಯೊಂದರಲ್ಲಿ 1000 ವಿದ್ಯಾರ್ಥಿಗಳಲ್ಲಿ 200 ಜನ ಸೈಕಲ್ ಮೂಲಕ, ಒಂದು ಶಾಲೆ ಇದೆ, ಅಲ್ಲಿ 1000 ವಿದ್ಯಾರ್ಥಿಗಳಿದ್ದಾರೆ. ಆ 1000 ವಿದ್ಯಾರ್ಥಿಗಳಲ್ಲಿ 200 ಜನ ಸೈಕಲ್ ತೊಗೊಂಡು ಬರ್ತಾರೆ, 400 ಜನ ಬಸ್ಸಿನ ಮೂಲಕ ಬರ್ತಾರೆ. ಇನ್ನು ಉಳಿದವರು ಏನಿದ್ದಾರೆ, 400 ಪ್ಲಸ್ 200 600 ಆಯಿತು. ಇನ್ನು ಉಳಿದವರು ಏನಿದ್ದಾರೆ ಅವರು ನಡೀತಾ ಬರ್ತಾರೆ, ಬೈ ವಾಕ್ ದೇ ವಿಲ್ ಕಮ್ ಟು ದ ಸ್ಕೂಲ್. ಸೊ ಹಾಗಾದರೆ ಕಾಲ್ನಡಿಗೆಯಲ್ಲಿ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಶೇಕಡಾ ಸಂಖ್ಯೆ ಎಷ್ಟು ಅಂತ ಅವರು ಕೇಳಿದ್ದಾರೆ. ಶೇಕಡಾ ಸಂಖ್ಯೆ ಎಷ್ಟು ಜನ ಬೈ ವಾಕ್ ಸ್ಕೂಲಿಗೆ ಬರ್ತಾರೆ, ಆ ಶಾಲೆಗೆ ಬರ್ತಾರೆ ಅಂತ. ಒಟ್ಟು ವಿದ್ಯಾರ್ಥಿಗಳು 1000, ಸೈಕಲ್ ಮೂಲಕ ಬರೋರು 200, ಬಸ್ಸಿನ ಮೂಲಕ ಬರೋರು 400, ಕಾಲ್ನಡಿಗೆಯಲ್ಲಿ ಬರೋರು ಅಂದರೆ 1000ದಲ್ಲಿ ಈ 600 ತೆಗೆದ್ರೆ 400 ಜನ ಸಿಕ್ತು. 1000ಕ್ಕೆ 400 ಆದರೆ 100ಕ್ಕೆ ಎಷ್ಟು? ದ್ಯಾಟ್ ಈಸ್ ನಥಿಂಗ್ ಬಟ್ 40%. ಸೊ ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ, ಆದರೆ ನಮ್ಮನ್ನು ತುಂಬ ಗೊಂದಲಕ್ಕೀಡು ಮಾಡ್ತಕ್ಕಂಥ ಪ್ರಶ್ನೆಗಳು ಕೂಡ ಹೌದು ಅನ್ನೋದನ್ನು ನಾವು ಮರಿಬಾರ್ದು. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಾವು ಗಮನಿಸೋಣ. ಇಲ್ಲಿ ಏನು ಪ್ರಶ್ನೆ ಬಂದಿದೆ ನೋಡಿ. ಒಂದು ಪುಸ್ತಕ ಭಂಡಾರದಲ್ಲಿ, ಒಂದು ಲೈಬ್ರರಿ ಟೈಪ್ ಇದೆ, ಆ ಪುಸ್ತಕ ಭಂಡಾರದಲ್ಲಿ 2500 ಪುಸ್ತಕಗಳಿವೆ. 2500 ಬುಕ್ಸ್ ಆರ್ ದೇರ್. ಅವುಗಳಲ್ಲಿ ಶೇಕಡ 5ರಷ್ಟು ಆಕರ ಗ್ರಂಥಗಳಾದರೆ, ಶೇಕಡ 15ರಷ್ಟು ಆಕರ ರೆಫರೆನ್ಸ್ ಬುಕ್ಸ್ ಆಯಿತು ಅಂದರೆ 15% ರೆಫರೆನ್ಸ್ ಬುಕ್ಸ್ ಆತಂದರೆ
ಅವುಗಳ ಸಂಖ್ಯೆ ಎಷ್ಟು 15% ಆಯಿತು, ಬಟ್ ಆ ಬುಕ್ ಸಂಖ್ಯೆ ಎಷ್ಟು ಅಂತ ಬರ್ತಾ ಇದೆ. ಸೊ ಬುಕ್ ಸಂಖ್ಯೆ ಕಂಡುಹಿಡಿಯೋದು ಹೇಗೆ? 100ಕ್ಕೆ 15 ಆಕರ ಗ್ರಂಥಗಳು ಅಂದರೆ 15%, 100ಕ್ಕೆ 15. ಆದರೆ 2500 ಪುಸ್ತಕಗಳಿಗೆ ಎಷ್ಟು ಅಂತ ತೊಗೊಂಡ್ರೆ 2500 8 ಬೇಕಾಗಿರೋದು 15. ಆ ಪರ್ಸೆಂಟೇಜ್ ಅಂದರೆ 100ರಿಂದ ಭಾಗಿಸಬೇಕು, 375 ಪುಸ್ತಕಗಳು ಅಂತಕ್ಕಂಥದ್ದು. ಸೊ ಪ್ರಶ್ನೆಗಳು ತುಂಬ ಸರಳ ಅಂತ ಅನಿಸ್ತಾ ಇದೆ. ಪ್ರಶ್ನೆಗಳು ಸರಳ ಇರಬಹುದು, ಬಟ್ ಆ ಪ್ರಶ್ನೆಗಳನ್ನು ನಾವು ಇಲ್ಲಿ ಬಿಡಿಸುವಾಗ ಸಮಯಕ್ಕನುಗುಣವಾಗಿ ಬಿಡಿಸ್ಬೇಕಲ್ಲ, ಅದು ಆಗಿನ ಆ ಸಮಯದ ಚಾಕಚಕ್ಯತೆ ಮೇಲೆ ನಿಂತಿದೆ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ. ವಿದಿನ್ ಅ ಕನ್ಸ್ಟ್ರೇಂಟ್ ಟೈಮ್ ವಿ ಹ್ಯಾವ್ ಟ್ರೈ ಟು ರಿಸಾಲ್ವ್ ದೀಸ್ ಸಚ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಏನೇನು ಬರ್ಬೋದು ಪ್ರೊಬೇಬಲ್ ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇಲ್ಲೊಂದು ಪ್ರಶ್ನೆ ಇದೆ, ಕೊನೆಯದಾಗಿ ಇದೊಂದು ತಗೊಳ್ಳೋಣ. 60 ಪ್ರಶ್ನೆಗಳಿರುವ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 90%ಕ್ಕೆ ಸರಿಯಾದ ಉತ್ತರಗಳನ್ನು ಒಬ್ಬ ವಿದ್ಯಾರ್ಥಿ ಬಿಡಿಸಿದ್ದಾನೆ. ನೋಡಿ, 60 ಪ್ರಶ್ನೆಗಳಿದೆ. ದೆರ್ ಆರ್ 60 ಕ್ವಶನ್ಸ್ ಇನ್ ಎ ಕ್ವಶನ್ ಪೇಪರ್. ಔಟ್ ಆಫ್ ದ್ಯಾಟ್ 90% ಆನ್ಸರ್ಸ್ ಹ್ಯಾಸ್ ಬೀನ್ ಸಾಲ್ವ್ಡ್ ಬೈ ಅ ಸ್ಟೂಡೆಂಟ್. ಸರಿಯಾಗಿ ಉತ್ತರಿಸಿರುವ ಪ್ರಶ್ನೆಗಳ ಸಂಖ್ಯೆ ಎಷ್ಟು ನೋಡಿ. ಅವನು ಸರಿಯಾಗಿ ಉತ್ತರಿಸಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಪ್ರಶ್ನೆಗಳ ಸರಿಯಾದ ಪ್ರಶ್ನೆಗಳಿಗೆ ಅವನು ಉತ್ತರ ಕೊಟ್ಟ? ಭಾಳ ಸಿಂಪಲ್ ಪ್ರಶ್ನೆ. 90% ಡಿವೈಡೆಡ್ ಬೈ 100 ಮಾಡಬೇಕು. ಯಾಕಡೆ ಶೇಕಡ ಅಂದರೆ 100ಕ್ಕೆ ಭಾಗಿಸ್ಬೇಕು. ಅಂದರೆ 90/100 ಇಂಟು ಎಷ್ಟು ಕೇಳಿದ್ದಾರೆ? 60 ಕ್ವಶನ್ಸ್, ದಟ್ ಈಸ್ 54. ಸೊ ನೆಕ್ಸ್ಟು ತಪ್ಪಾಗಿ ಉತ್ತರಿಸಿದ ಪ್ರಶ್ನೆಗಳು. ಎಷ್ಟು ಪ್ರಶ್ನೆಗಳನ್ನು ತಪ್ಪಾಗಿ ಉತ್ತರಿಸಿದ? ಮುಂದುವರೆದು ನಾವು ನೋಡೋಣ. ಸರಿಯಾಗಿ ಉತ್ತರಿಸಿದ್ದು 54 ಪ್ರಶ್ನೆಗಳಿಗೆ, ಸೊ ತಪ್ಪಾಗಿದ್ದು 6 ಪ್ರಶ್ನೆಗಳು ತಪ್ಪಾಯಿತು. ಸೊ ಸರಿಯಾಗಿ ಉತ್ತರಿಸಿದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. ಆದಾಗ್ಯೂ ಕೂಡ ಈ ರೀತಿ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗ್ಬೋದು. ಇನ್ನೂ ತುಂಬ ಪ್ರಶ್ನೆಗಳಿದೆ. ನಮ್ಮ ಸಮಯದಲ್ಲಿ ಏನು ಸಾಧ್ಯನೋ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ನಾವು ಬಿಡಿಸಿದ್ದೇವೆ. ಇದನ್ನು ಕೆಲವು ಜನ ತುಂಬ ಶಾರ್ಟ್ಕಟ್ ವಿಧಾನಗಳನ್ನು ಬಳಸ್ಕೊಂಡು ಬಹಳ ಬೇಗನೆಯೂ ಕೂಡ ಮಾಡ್ಬೋದು. ನಮಗೆ ಬೇಗ ಮಾಡೋದಕ್ಕಿಂತ ಸರಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಹರಿಬರಿಯೊಳಗೆ ಮಾಡಿ ಏನೋ ತಪ್ಪು ತಡೆಗಳಾಗಬಾರ್ದು. ಆದಾಗ್ಯೂ ಕೂಡ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಬ್ಲಮ್ಗಳು, ತುಂಬ ಒಳ್ಳೆಯ ಪ್ರಾಬ್ಲಮ್ಗಳು ಕೂಡ ಬರೋದುಂಟು. ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಬರೋದುಂಟು. ಅಂಥ ಸಂದರ್ಭದಲ್ಲಿ ಈ ಸಮಸ್ಯೆಗಳನ್ನು ಬಿಡಿಸುವಾಗ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಈ ಸಮಸ್ಯೆಗಳನ್ನು ಪರಿಹರಿಸಿದ್ದೇ ಆಗದಲ್ಲಿ ಒಳ್ಳೆಯ ರೀತಿ ಅಂಕಗಳನ್ನು ನಾವು ಇಲ್ಲಿ ಗಳಿಸಬಹುದು. ಒಟ್ಟಾರೆಯಾಗಿ ಈ ಇಡೀ ಘಟಕದಲ್ಲಿ ನಾವು ಇವತ್ತಿನ ಅವಧಿಯೊಳಗೆ ನಾವು ಫ್ರ್ಯಾಕ್ಷನ್ಸ್ ಬಗ್ಗೆ ತಿಳ್ಕೊಂಡ್ವಿ, ರೇಷಿಯೋ ಪ್ರಪೋರ್ಷನ್ಸ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಜೊತೆಗೆ ನಾವು ಈ ಪರ್ಸೆಂಟೇಜ್ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಈ 3 ಕಲ್ಪನೆಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ. ಇದ್ರ ಮೇಲೆ ನೀವು ಸಾಕಷ್ಟು ಸಂಖ್ಯೆಯ ಪ್ರಶ್ನೆಗಳನ್ನು ಬಿಡಿಸಬೇಕು. ಇದಕ್ಕೆ ಪ್ರಶ್ನೆಗಳನ್ನು ಬಿಡಿಸದ ಹೊರತು ಮತ್ತು ಬೇರೆ ಮಾರ್ಗ ಇಲ್ಲ. ಸಾಕಷ್ಟು ಪ್ರಶ್ನೆಗಳನ್ನು ಬಿಡಿಸಿ ಸಮಯಕ್ಕೆ ತಗೊಳ್ಳಿ. ಸಾಕಷ್ಟು ಪುಸ್ತಕಗಳು ಕೂಡ ಮಾರ್ಕೆಟ್ನಲ್ಲಿ ಲಭ್ಯ ಇದೆ. ಅದರ ಜೊತೆಗೆ ತಮಗೆ ವೆಬ್ಸೈಟ್ಗಳಲ್ಲೂ ಕೂಡ ಈ ಥರದ ಪ್ರಶ್ನೆಗಳು ಸಿಗುತ್ತೆ. ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗಬೇಕು. ಬಟ್ ಒಂದು ಗಮನ ಇರಲಿ, ನೀವು ಬಹಳ ತುಂಬ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟು ನೀಟಾಗಿ ಯಾವುದು ಬೇಕು, ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತೆ, ಯಾವ್ಯಾವ ಪ್ರಶ್ನೆಗಳನ್ನು ಹಿಂದೆ ಕೇಳಲಾಗಿತ್ತು, ಅಂದರೆ ಹಿಂದೆ ಕೇಳಿಲ್ಲ ಅಂಥೇಳಿ ಈ ಸಾರಿ ಕೇಳೋದಿಲ್ಲ ಅಂತೇನಲ್ಲ. ಸೊ ಹಿಂದೆ ಕೇಳಲಾದ ಪ್ರಶ್ನೆಗಳನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಅದೇ ಥರದ ಪ್ರಶ್ನೆಗಳನ್ನು, ಅದೇ ಪ್ರಶ್ನೆ ಬರೋಂಗಿಲ್ಲ, ಸೊ ಅದೇ ಥರದ ಪ್ರಶ್ನೆಗಳನ್ನು ನಾವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿದರೆ, ಒಂದು ಒಳ್ಳೆಯ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟು ಯು ಪೀಪಲ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಪ್ರಕಾಶ್ ಕೆ ಬಡಿಗೇರವರಿಗೆ ಧನ್ಯವಾದಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.